ಎಲ್ರಿಗೂ ನಮಸ್ಕಾರ. ಶಾಸನ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರು ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಆಡಳಿತ ಅಧಿಕಾರಿ ಎನ್ನುವಂಥ ಹುದ್ದೆಗಳಿಗೆ 1,000 ಹುದ್ದೆಗಳಿಗೆ ಅವರು ಅರ್ಜಿ ಆಹ್ವಾನಿಸಿದ್ದಾರೆ. ಅಂದರೆ ಈಗ 20 ಫೆಬ್ರವರಿಗೆ ಇದು ನೋಟಿಫಿಕೇಶನ್ ಆಗಿದೆ. ಇವತ್ತು 29 ಡೇಟ್ ಇದೆ, 29 ಫೆಬ್ರವರಿ 2024. ಸೊ ಇದು 4 ಮಾರ್ಚ್ 2024ರಿಂದ ಈ ಅರ್ಜಿಯ ಸಲ್ಲಿಕೆ ಪ್ರಾರಂಭವಾಗ್ತದೆ. ಸೊ ಈ ನೇಮಕಾತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ. ಯಾಕೆ ಇದಕ್ಕೆ ಈ ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗೆ ಈ ಸಲ ಯಾಕೆ ಪರೀಕ್ಷೆ ಮಾಡ್ತಾ ಇದ್ದಾರೆ, ಇಷ್ಟು ದಿನ ಹೇಗಿತ್ತು, ಅದರ ಬ್ಯಾಕ್ಗ್ರೌಂಡನ್ನು ಸ್ವಲ್ಪ ನೋಡೋಣ. ಅಂದರೆ ಹಿಂದೆ ಗ್ರಾಮ ಆಡಳಿತಾಧಿಕಾರಿ ನೇಮಕ ಆಗಬೇಕು ಅಂತಂದರೆ DC ಲೆವೆಲ್ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ನೇಮಕ ಆಗ್ತಾಯಿತ್ತು. ಹೇಗೆ ನೋಡಿ, ಈಗ ಸಪೋಸ್ ಒಂದು ಡಿಸ್ಟಿಕ್ನಲ್ಲಿ ಈಗ ಬೆಂಗಳೂರು ಅಥವಾ ಮೈಸೂರು ಅಂತ ತಗೊಳ್ಳಿ. ಮೈಸೂರು ಜಿಲ್ಲೆಯಲ್ಲಿ 50 ಹುದ್ದೆಗಳು ಬೇಕಾಗಿದ್ದಾವೆ ಅಂತ ಅಂದ್ಕೊಳ್ಳಿ. ಅಂದರೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳು 50 ಬೇಕಾಗಿದ್ದಾವೆ ಅಂತ ಅಂದ್ಕೊಳ್ಳಿ ಮೈಸೂರು ಜಿಲ್ಲೆಯಾದ್ಯಂತ. ಅವಾಗ ಏನು ಮಾಡ್ತಾಯಿದ್ರು, DCA ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗ್ತಾಯಿತ್ತು. ಅದರಲ್ಲಿ ಯಾರು PUC ಒಳಗೆ ಯಾರು PUC ಪಾಸ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಅಪ್ಲೈ ಮಾಡಬೇಕಾಗಿತ್ತು. ಓಕೆ, ಇವರೆಲ್ಲ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡಿದ ಮೇಲೆ ಆ ಅಪ್ಲಿಕೇಶನ್ ಪ್ರೊಸೆಸ್ ನಡೀತಾ ಇತ್ತು. ಪ್ರೊಸೆಸ್ ಮಾಡಿ ಆದಮೇಲೆ ಅದು ಮೆರಿಟ್ ಲಿಸ್ಟ್ ಮುಖಾಂತರ ಅದನ್ನು ಅನೌನ್ಸ್ ಮಾಡ್ತಾಯಿದ್ರು. 50 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಾಯಿದ್ರು. ಇಲ್ಲಿ 35 to 100% ರಿಸಲ್ಟ್ ಆದವರು ಕೂಡ ಎಲ್ಲರೂ ಕೂಡ ಅಪ್ಲೈ ಮಾಡ್ತಾಯಿದ್ರು. ಆದರೆ ಜಾಬ್ ಸಿಗ್ತಾ ಇದ್ದಿದ್ದು ಯಾರಿಗಪ್ಪ ಅಂತಂದರೆ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೊಗೊಂಡಿದ್ರು PUC ಲೆವೆಲ್ನಲ್ಲಿ, ಈಗ 99.9, 89 ಹೀಗೆ ಹೈಯೆಸ್ಟ್ ಮಾರ್ಕ್ಸ್ ಯಾರಿಗೆ ಬರ್ತಾಯಿತ್ತು ಅವರಿಗಷ್ಟೇ, ಅಂದರೆ ಯಾರು PUCನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಳ್ತಾ ಇದ್ರು ಅವರಿಗಷ್ಟೇ ಜಾಬ್ ಸಿಗ್ತಾಯಿತ್ತು. ಬಟ್ ಆಫ್ಟರ್ ಕೊರೋನಾ ಏನಾಯಿತು, ಲಾಕ್ಡೌನ್ ಆದಮೇಲೆ ಕೆಲವು ಬ್ಯಾಚ್ಗಳು ಪ್ರಮೋಟ್ ಮಾಡಿದ್ರು ಕೆಲವು ಬ್ಯಾಚ್ಗಳನ್ನು. ಓಕೆ, SLC ಪ್ರಮೋಟ್ ಮಾಡಿ PUC ಕೊಟ್ಟರು. PUC ಪ್ರಮೋಟ್ ಅಂದರೆ SLC ಬೇಸ್ ಮೇಲೆ ಮಾರ್ಕ್ಸನ್ನು ಸ್ವಲ್ಪ ಕ್ರೈಟೇರಿಯಾ ಇಟ್ಕೊಂಡು ಅದರ ಬೇಸ್ ಮೇಲೆ ಅವರಿಗೆ ಪ್ರಮೋಟ್ ಮಾಡಿದರು. ಅದರಲ್ಲಿ ರಿಸಲ್ಟ್ ಈಗ 40% ನಾವು PUC ತೊಗೊಂಡ್ರು, 10th 40% ತೊಗೊಂಡು ಪಾಸ್ ಆದರೂ ಕೂಡ ಅವನು 80% ಅಥವಾ 90%ಗೆ ಅವನು ಇಲ್ಲಿ PUCನಲ್ಲಿ ಪಾಸ್ ಆಗಿಬಿಡ್ತಾನೆ ಪ್ರಮೋಟ್ ಮಾಡುವಂಥ ಸಮಯದಲ್ಲಿ. ಓಕೆ, ಆ ಕೆಲವೊಂದು ಕ್ರೈಟೇರಿಯಾದಲ್ಲಿ ಪ್ಲಸ್ ಪಾಯಿಂಟ್ ಆಗಿಬಿಡ್ತದೆ ಅವರಿಗೆ. ಎಲ್ಲ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲ ಕೂಡ 80 ಅಬೌವ್ 90 ಅಬೌವ್ ಅವರೇ ಇದ್ದಾರೆ, 100% ರಿಸಲ್ಟ್ ಆದವರು ಕೂಡ ಇದ್ದಾರೆ. ಸೊ ಅವಾಗ ಏನಾಯಿತು, ಇದು ಅಂದರೆ ಬಿಫೋರ್ ಕೊರೋನಾ ಮತ್ತು ಆಫ್ಟರ್ ಕೊರೋನಾ ಈ ಎರಡೂ ಬ್ಯಾಚ್, ಅಂದರೆ ಬಿಫೋರ್ ಕೊರೋನಾ ಮತ್ತು ಆಫ್ಟರ್ ಕೊರೋನಾದ ಬ್ಯಾಚ್ಗಳಿಗೆ ಇದು ತುಂಬ ಹೊಡೆತ ಆಗ್ತದೆ. ಅಂದರೆ ಜಸ್ಟ್ ಪಾಸ್ ಆದವರಿಗೆ ಅದು ಅಥವಾ ಜಾಸ್ತಿ ಮಾರ್ಕ್ಸ್ ತೊಗೊಂಡವರು ಕೂಡ ಯಾರಿಗೂ ಕೂಡ ಅದು ಯೂಸ್ ಆಗಲ್ಲ. ಅಂದರೆ ಆ ಬ್ಯಾಚ್ ಅಷ್ಟೇ ನೇಮಕ ಆಗುವಂಥ ಚಾನ್ಸಸ್ ಇರ್ತದೆ. 100% ರಿಸಲ್ಟ್ ಇದ್ದವರು ಅಥವಾ 99% ರಿಸಲ್ಟ್ ಇದ್ದವರು ಮಾತ್ರ ಅಲ್ಲಿ ಜಾಬ್ ತೊಗೋಬೋದು. 98 95 ಇದ್ದವರು ಕೂಡ ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದು ಪಾಸ್ ಆದಂಥ ವಿದ್ಯಾರ್ಥಿಗಳು ಕೂಡ ಆ ಜಾಬ್ ಸಿಗುವಂಥ ಚಾನ್ಸಸ್ ತುಂಬ ಕಡಿಮೆ ಇತ್ತು. ಆವಾಗ ಗೌರ್ಮೆಂಟ್ ಏನು ಮಾಡ್ತು, ಇದಕ್ಕೆ ಎಕ್ಸಾಮ್ ಮಾಡೋದ್ರ ಮುಖಾಂತರ ಈ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ಕೊಳ್ತೇವೆ ಅಂತೇಳಿ. ಓಕೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋದ್ರ ಮುಖಾಂತರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿರುವಂತಹ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಆ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೇವೆ ಮತ್ತು ಅದಕ್ಕೊಂದು ಕೆಲವು ನಿಯಮಗಳನ್ನು ರೂಪಿಸ್ತೀವಿ ಅಂತೇಳಿ ಸಮಿತಿಯನ್ನು ನೇಮಕ ಮಾಡಿ ಸಮಿತಿಗೆ ರಿಪೋರ್ಟನ್ನು ಕೊಡಲಿಕ್ಕೆ ಕೂಡ ಹೇಳ್ತು. ಸೊ ಆಮೇಲೆ ಅಂತಿಮವಾಗಿ ನಾವೀಗ ಇದರಲ್ಲಿದ್ದೇವೆ. ಸೊ 1,000 ಹುದ್ದೆಗಳನ್ನು ಈಗ ಕರೆದಿದ್ದಾರೆ, ಗ್ರಾಮ ಆಡಳಿತ ಅಧಿಕಾರಿ ಅನ್ನುವಂಥ ಪೋಸ್ಟನ್ನು ಕರೀತಾರೆ ಅದಕ್ಕೆ. ಸೊ ಇದು ಮೊದಲ ಬಾರಿಗೆ ಈ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾ ಇರೋದು. ಸೊ ಮುಂಚೆ ಇದಕ್ಕೆ ಮೆರಿಟ್ ಬೇಸ್ ಮೇಲೆ ಇದನ್ನು ಸೆಲೆಕ್ಷನ್ ಮಾಡ್ತಾಯಿದ್ರು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ. ಬಟ್ ಈಗ ಅದು ಸ್ಟೇಟ್ ಲೆವೆಲ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಇದು ಪರೀಕ್ಷೆ ಮಾಡಿ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯನ್ನು ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ವೇತನ ಶ್ರೇಣಿ ಬಂದುಬಿಟ್ಟು 21,400 to 42,000 ಇರುವಂಥದ್ದು. ಮತ್ತು ಒಟ್ಟು ಹುದ್ದೆಗಳ ಸಂಖ್ಯೆ ಇದು ಕರ್ನಾಟಕದಾದ್ಯಂತ ಇದರಲ್ಲಿ HKನೂ ಬರ್ತದೆ ಮತ್ತು NHKನೂ ಬರ್ತದೆ. ಹೈದರಾಬಾದ್ ಕರ್ನಾಟಕದ ಈಗ ಅದನ್ನು KK ಅಂತ ಕರೀತಾರೆ, ಕಲ್ಯಾಣ ಕರ್ನಾಟಕ ಅಂತ. ಆಮೇಲೆ ನಾನ್ HK ಹೈದರಾಬಾದ್ ಕರ್ನಾಟಕವನ್ನು ಹೊರತುಪಡಿಸಿದಂಥ ಜಿಲ್ಲೆಗಳಿಗೆ ಇದು RPC ಅಂತ ಕೂಡ ಕರೀತಾರೆ ಇದಕ್ಕೆ. ಸೊ ಇದು ಒಟ್ಟಾರೆ ಕರ್ನಾಟಕದಾದ್ಯಂತ 1,000 ಹುದ್ದೆಗಳು ಇರುವಂಥದ್ದು. ಸೊ ಅರ್ಹತೆ ಏನಿದೆ ಇದಕ್ಕೆ, ಶೈಕ್ಷಣಿಕ ಅರ್ಹತೆ ನೋಡಿ, ವಿದ್ಯಾರ್ಹತೆ ಇದಕ್ಕೆ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಇರಬೇಕು ಅಂತ. ಓಕೆ, ದ್ವಿತೀಯ PUC ಅಂತಂದರೆ CBSE ಅಥವಾ ICSE ಮಂಡಳಿಯು ನಡೆಸುವ ಕ್ಲಾಸ್ 12 ಪರೀಕ್ಷೆ ಪಾಸ್ ಆದರೂ ನಡೀತದೆ. ಇಲ್ಲ ಸ್ಟೇಟ್ ಲೆವೆಲ್ ಅಂದರೆ ಕರ್ನಾಟಕ ಸರ್ಕಾರದಲ್ಲಿ
ಪಿ ಯು ಬೋರ್ಡ್ ಅವರು ಎಕ್ಸಾಮ್ ಮಾಡ್ತಿರ್ತಾರೆ. ಓಕೆ, ಅವರು ಆ ಪರೀಕ್ಷೆಗಳನ್ನು ಪಾಸ್ ಆದರೂ ನೋಡಿ ಓಕೆ. ಅದೇ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು. ಸೆಂಟ್ರಲ್ ಬೋರ್ಡ್ನವರು ನಡೆಸ್ತಾ ಇರುವಂಥ CBSE ಆಗಿರ್ಬೋದು, ICSE ಆಗಿರ್ಬೋದು, ಅವರು ಕೂಡ ನಡೆಸ್ತಾ ಇರುವಂಥ 12ನೇ ತರಗತಿ ಪರೀಕ್ಷೆ ಪಾಸ್ ಆದರೂ ನಡೀತದೆ. ಮತ್ತು ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ ಕೂಡ ಪಾಸ್ ಆಗಿರ್ಬೋದು. ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್ HSC ಈ ಪರೀಕ್ಷೆಯನ್ನು ಕೂಡ ಪಾಸ್ ಆದರೂ ಕೂಡ ಅದು ಇಕ್ವಾಲೆಂಟ್ ಅಂತ ಕರೆಸ್ಕೊಳ್ತಾರೆ. ಇನ್ನು 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ JOC, JODC, JLDC ಈ ಒಂದು ಕ್ವಾಲಿಫಿಕೇಷನ್ ಪಡೆದರೂ ಕೂಡ ನೀವು ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ 3 ವರ್ಷಗಳ ಡಿಪ್ಲೊಮಾ ಅಂತಂದರೆ ಅವನು 10th ಮೇಲೇ ಹೋಗಿರ್ತಾನೆ. ಇದಕ್ಕೆ ಪ್ರೀ ಕ್ವಾಲಿಫಿಕೇಷನ್ ಅಂತಂದರೆ 10th ಆಗಿರ್ತದೆ ಡಿಪ್ಲೊಮಾಗೆ ಹೋಗ್ಬೇಕಂದ್ರೆ. ಆಮೇಲೆ ITIಗೆ ಹೋಗೋರು ಏನು ಮಾಡ್ತಾರೆ, ITI ಕೂಡ ಅವರು ಏನು ಮಾಡ್ತಾರೆ, 10th ಪಾಸ್ ಆದರೂ ITIಗೆ ಹೋಗ್ತಾರೆ. ಒಳ್ಳೆ ಸ್ಕೋರ್ ಇತ್ತಂದರೆ ಅವರು ITIನ ಜಾಯಿನ್ ಮಾಡ್ತಾರೆ. ಸೊ 10th ಮತ್ತು +2 ಇಯರ್ ITI ಇರ್ತದೆ. ಸೊ ಇದು PUC ಅಂತ ಈಕ್ವಲೆಂಟ್ ಮಾಡ್ತಾರೆ ಗೌರ್ಮೆಂಟ್. ಆಮೇಲೆ 10th +3 ಏನಿದೆ ನೋಡಿ, ಇದು ಕೂಡ PUC ಅಂತ ಈಕ್ವಲೆಂಟ್ ಮಾಡ್ತದೆ ಡಿಪ್ಲೊಮಾ ತೆಗೆದುಕೊಂಡವರಿಗೆ. 10th ಆದಮೇಲೆ ಡಿಪ್ಲೊಮಾ ಯಾರು ಮಾಡಿದ್ದಾರೆ ಅವರಿಗೂ ಕೂಡ ಈ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತು 10th ಆದಮೇಲೆ ಯಾರು 2 ವರ್ಷಗಳ ಕಾಲ ನೋಡಿ, 2 ವರ್ಷ ಮೆನ್ಷನ್ ಮಾಡಿದ್ದಾನೆ ಅವನು. 2 ವರ್ಷಗಳ ಕಾಲ ITI ಕೋರ್ಸ್ ಮಾಡಿದಂಥವರು ಅಥವಾ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಪಡೆದಂಥ ವಿದ್ಯಾರ್ಥಿಗಳು ಕೂಡ ಈ ಪರೀಕ್ಷೆಯನ್ನು ಬರೀಬೋದು. ಸೊ ಅದು ಈ PUCಗೆ ಸಮಾನವಾದಂತಹ ಅಥವಾ ತತ್ಸಮಾನವಾದಂತಹ ಒಂದು ವಿದ್ಯಾರ್ಥಿ ಅಂತೇಳಿ ಸರ್ಕಾರ ಪರಿಗಣಿಸ್ತಾ ಇದೆ. ಸೊ ನೆಕ್ಸ್ಟ್ ಇದಕ್ಕೆ ಪಿಂಚಣಿ ಸೌಲಭ್ಯ ಇದೆಯಾ? ಹಾಗಾದರೆ ಇದಕ್ಕೆ ಪಿಂಚಣಿ ಸೌಲಭ್ಯ ಇಲ್ಲ, ಅಂದರೆ ಪಿಂಚಣಿ ರಹಿತ ಆಗಿರುವಂಥದ್ದು, ನಾನ್ ಪೆನ್ಷನ್ ಸ್ಕೀಮ್ ಅಂತ. ಆ್ಯಂಡ್ ಪಿಂಚಣಿ ರಹಿತ ಅಂತ ಕೊಡಿದ್ದಾನೆ. ಪಿಂಚಣಿ ಸೌಲಭ್ಯ ರಹಿತ ಅಂದರೆ ಪಿಂಚಣಿ ಇಲ್ಲ ಅಂತೇಳಿ. ದೆನ್ ವಯೋಮಿತಿ ಏನಿದೆ ಇದಕ್ಕೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷ ಗರಿಷ್ಠ, ಇದು 35 ವರ್ಷ ಗರಿಷ್ಠ, ಮ್ಯಾಕ್ಸಿಮಮ್ ಏಜ್ 35 ಇಯರ್ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್. ಆ್ಯಂಡ್ ದೆನ್ OBC ಲೈಕ್ 2A, 2B, 3A, 3B ಸ್ಟೂಡೆಂಟ್ಸ್ ಅವರಿಗೆ 38 ಏಜ್ವರೆಗೂ ಅವರು ಟ್ರೈ ಮಾಡ್ಬೋದು, ಅಂದರೆ 38 ವರ್ಷಗಳವರೆಗೂ. ಆ್ಯಂಡ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷಗಳವರೆಗೆ ಅವಕಾಶ ಇದೆ. ಅಂದರೆ ಅಷ್ಟು ಏಜ್ನವರು ಕೂಡ ಅಪ್ಲೈ ಮಾಡ್ಬೋದು. 39 ಏಜ್, ಈಗ ಏನಾದರೂ SC ಕ್ಯಾಂಡಿಡೇಟ್ ಅಥವಾ ಕ್ಯಾಟಗರಿ 1 ಕ್ಯಾಂಡಿಡೇಟ್ 39 ಏಜ್ನಲ್ಲಿ ಇದ್ದಾನೆ ಅಂತಂದರೆ ಈಗ ಪ್ರೆಸೆಂಟ ಅವನು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಆಮೇಲೆ OBC ಕ್ಯಾಂಡಿಡೇಟ್ ಅವರು 37ವರೆಗೂ ಇದ್ದಾರೆ, 38 ಕಂಪ್ಲೀಟ್ ಆಗ್ಲಿಕ್ಕೆ ಬರ್ತಾ ಇದೆ ಅಂತಂದು ಕೂಡ ಅವರು ಕೂಡ ಅಪ್ಲೈ ಮಾಡ್ಬೋದು. GM ಕ್ಯಾಂಡಿಡೇಟ್ ಕೂಡ 35 ಏಜ್ನವರು ಕೂಡ ಅವರು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದು ಗರಿಷ್ಠ ವಿದ್ಯಾರ್ಥಿ ಅಂದರೆ ವಯೋಮಿತಿ ಇರುವಂಥದ್ದು ಏಜ್. ದೆನ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಪ್ಪ ಅಂತಂದರೆ 4 ಮಾರ್ಚ್ 2024ರಿಂದ ಬೆಳಿಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗ್ತದೆ ಅದು ಸಾಫ್ಟ್ವೇರ್. ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3 ಏಪ್ರಿಲ್ ರಾತ್ರಿ 11 ಗಂಟೆ 59ರವರೆಗೆ. ಸೊ ಅವನು 3ನೇ ತಾರೀಕಿಗೆ ಸಂಜೆ 6 ಗಂಟೆ ಅಥವಾ 7 ಗಂಟೆ 8 ಗಂಟೆಗೆ ಅವನು ಅಪ್ಲಿಕೇಶನ್ ತುಂಬಿರ್ತಾನೆ. ಬಟ್ ಪೋಸ್ಟ್ ಆಫೀಸ್ನಲ್ಲಿ ಇದು ಫೀಸ್ ತುಂಬೋದಿರ್ತದೆ. ಓಕೆ, ಪೋಸ್ಟ್ ಆಫೀಸ್ನಲ್ಲಿ ಫೀಸ್ ತುಂಬೋದು ಇರೋದ್ರಿಂದ ಇಲ್ಲಿ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಅಂತೇಳಿ ಮತ್ತೆ 2 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಇಲ್ಲಿ 3 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ 6 ಏಪ್ರಿಲ್ 2024ವರೆಗೂ ನೀವು ಫೀಸನ್ನು ಪೇ ಮಾಡ್ಬೋದು. ಅದು ಕೂಡ ವರ್ಕಿಂಗ್ ಅವರ್ಸ್ನಲ್ಲಿ, ಪೋಸ್ಟ್ ಆಫೀಸ್ನ ವರ್ಕಿಂಗ್ ಅವರ್ಸ್ನಲ್ಲೇ ಮಾಡಬೇಕಾಗ್ತದೆ. ಆ್ಯಂಡ್ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು 2A ಆಗಿರ್ಬೋದು, 2B ಆಗಿರ್ಬೋದು, 3A, 3B ಇವರಿಗೆ 750 ರೂಪಾಯಿ ಫೀಸ್ ಇದೆ, 750 ರುಪೀಸ್. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ಇದೆ, ಅಪ್ಲಿಕೇಶನ್ ಫೀಸ್ ಇದು 500 ರೂಪಾಯಿ ಅವರಿಗೆ. ಮತ್ತು OBC ಹಾಗೆ GM ಕ್ಯಾಂಡಿಡೇಟ್ಗೆ 750 ರುಪೀಸ್ ಅಮೌಂಟನ್ನು ಪೇ ಮಾಡಬೇಕಾಗ್ತದೆ. ಇದು ಅಪ್ಲಿಕೇಶನ್ ಫೀಸ್ ಆಗಿರ್ತದೆ. ಒಮ್ಮೆ ಪಾವತಿಸಿದಂಥ ಶುಲ್ಕ ಯಾವುದೇ ಕಾರಣಕ್ಕೆ ಹಿಂತಿರುಗಿಸಲಾಗುವುದಿಲ್ಲ. ಇದು ಎಲ್ಲ ಕಾಮನ್ ಆಗಿ ಇರುವಂಥದ್ದು. ಒಂದು ಸಲ ದುಡ್ಡು ಕೊಟ್ಟರೆ ಯಾರು ಕೊಡ್ತಾರೆ ಹೇಳ್ರಿ? ಯಾರು ಕೊಡೋದಿಲ್ಲ. ಸೊ ಅವರು ಕೂಡ ಕೊಡ್ತಾ ಇಲ್ಲ ಅಂತೆ. ಓಕೆ, ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಹೇಗೆ? 40%ಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವವರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಹೊಂದಿದ್ದವರಿಗೆ ಮಾತ್ರ ಈ ಒಂದು ಫೀಸ್ನಲ್ಲಿ ಏನು 500 ರೂಪಾಯಿ ಫೀಸ್ ಇದೆಯಲ್ಲ ಅದರಿಂದ ವಿನಾಯಿತಿ ಇದೆ, ಎಕ್ಸೆಂಪ್ಷನ್ ಇರುವಂಥದ್ದು. ಓಕೆ, ಎಷ್ಟು? 40% ಅಬವ್ ಇರಬೇಕದು ವಿಕಲಚೇತನ. ದೆನ್ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ, ಹಾಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಆಫ್ಲೈನ್ ಮೋಡಲ್ಲಿ ಇದು OMR ಮೋಡಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಪರೀಕ್ಷಾ ಕೇಂದ್ರಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಸೊ ರಾಜ್ಯದ ಜಿಲ್ಲಾ ಕೇಂದ್ರಗಳು ಅಂತಂದರೆ ಎಷ್ಟಿದಾವೆ? ನಮ್ಮ ಜಿಲ್ಲೆ 31 ಜಿಲ್ಲೆಗಳಿದಾವೆ. ಈಗ ಪ್ರೆಸೆಂಟ್ ನೋಡೋದಾದರೆ 31 ಜಿಲ್ಲೆಗಳಿದಾವೆ. ಈಗ ವಿಜಯನಗರ ಎಕ್ಸ್ಟ್ರಾ ಆ್ಯಡ್ ಆಗಿರುವಂಥದ್ದು 31 ಡಿಸ್ಟ್ರಿಕ್ಟ್ಸ್
ಕರ್ನಾಟಕದಲ್ಲಿ ಬರುವಂಥದ್ದು 31 ಜಿಲ್ಲೆಗಳು. ಸೊ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳು ನಡೆಸಲಾಗುವುದು ಅಂತ ಹೇಳಿದ್ದಾನೆ. ಸೊ 31 ಜಿಲ್ಲೆಗಳಲ್ಲಿ ನಡೆಸಲಾಗುವುದು ಅಂತ. ಆದರೆ ಇದು ಬೋಲ್ಡ್ ಆಗಿ ಮಾಡಿದ್ದಾನೆ ನೋಡಿ, ಸ್ವಲ್ಪ ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆಯ ಷರತ್ತಿಗೆ ಒಳಪಟ್ಟಿರುತ್ತದೆ ಅಂತೇಳಿ. ಕೆಲವೊಂದ್ಸಲ ಕೆಲವೊಂದು ಡಿಸ್ಟ್ರಿಕ್ಟ್ನಲ್ಲಿ ತುಂಬಾ ಕಡಿಮೆ ಅಪ್ಲಿಕೇಶನ್ ಬಂದಿರ್ತವೆ ಅಂತ ಅನ್ಕೊಳ್ಳಿ. ಓಕೆ, ಈಗ ಸಪೋಸ್ ಈಗ ಲಾಸ್ಟ್ ಪೇಜ್ನಲ್ಲಿ ನೋಡ್ತೀನಿ, ಒಂದು ಕೆಲವು ಜಿಲ್ಲೆಗಳಲ್ಲಿ ತುಂಬ ಕಡಿಮೆ ಅಪ್ಲಿಕೇಶನ್ಸ್ ಇದಾವೆ, ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಪೋಸ್ಟ್ಗಳಿದ್ದಾವೆ. ಸೊ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಒಬ್ವಿಯಸ್ಲಿ ಅದನ್ನು ಜಾಸ್ತಿ ಪೋಸ್ಟ್ ಎಲ್ಲಿದೆ ಅಲ್ಲಿ ಜಾಸ್ತಿ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಎಲ್ಲಿ ಕಡಿಮೆ ಪೋಸ್ಟ್ ಇದೆ ಅಲ್ಲಿ ಜಾಸ್ತಿ ಜನ ಅಪ್ಲೈ ಮಾಡೋದಕ್ಕೆ ಹೋಗುವುದಿಲ್ಲ. ಇರೋದೇ ಒಂದು 4 ಪೋಸ್ಟ್ ಇದ್ದಾವೆ, ನಮ್ಗೆ ಎಲ್ಲಿ ಬರ್ತದೆ ಬಿಡು, ಸೊ ಇಲ್ಲಿ ಈ ಡಿಸ್ಟ್ರಿಕ್ಟ್ನಲ್ಲಿ 60 ಪೋಸ್ಟ್ ಇದ್ದಾವೆ, 70 ಪೋಸ್ಟ್ ಇದ್ದಾವೆ, ಸೊ ಇಲ್ಲಿ ಅಪ್ಲೈ ಮಾಡೋಣ, ಇಲ್ಲಿ ಸಿಕ್ಕರೆ ಸಿಕ್ತು, ಒಂದಾದ ಪೋಸ್ಟ್ ಸಿಗ್ಬೋದು. ಈ ಒಂದು ಆಲೋಚನೆಯಲ್ಲಿ ಜಾಸ್ತಿ ಪೋಸ್ಟ್ ಇರುವಂಥ ಜಿಲ್ಲೆಗಳಲ್ಲಿ ಅವ್ರು ಸ್ಟೂಡೆಂಟ್ ಜಾಸ್ತಿ ಅಪ್ಲೈ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಬಟ್ ಇಲ್ಲಿ ಒಂದು ವೇಳೆ ಯಾವುದಾದ್ರೂ ಜಿಲ್ಲೆಯಲ್ಲಿ ಕಡಿಮೆ ಅಪ್ಲಿಕೇಶನ್ ಬಂತಂದ್ರೆ ಅದರ ನಿಯರ್ ಡಿಸ್ಟ್ರಿಕ್ಕಿಗೆ ಅವರು ಆ ಪರೀಕ್ಷಾ ಕೇಂದ್ರವನ್ನು ತೆಗೆದುಕೊಳ್ಬೋದು. ಒಂದು ವೇಳೆ ಈಗ ಯಾವುದೊಂದು ಉತ್ತರ ಕನ್ನಡದಲ್ಲಿ ಕಡಿಮೆ ಅಪ್ಲಿಕೇಶನ್ ಬಂದಂತ ಅನ್ಕೊಳ್ಳಿ, ಅವ್ರಿಗೆ ಏನು ಮಾಡ್ತಾರೆ, ಅವರು ಉಡುಪಿನಲ್ಲಾದರೂ ಕೊಡ್ಬೋದು, ಅಥವಾ ಈ ಕಡೆ ಧಾರವಾಡ ಅಥವಾ ಹುಬ್ಬಳ್ಳಿ ಅಥವಾ ಧಾರವಾಡ ಅಥವಾ ಬೆಳಗಾಂ ಈ ಸೈಡ್ ಆದರೂ ಕೊಡ್ಬೋದು ಅವರಿಗೆ. ಸಪೋಸ್ ಎಕ್ಸಾಂಪಲ್ ಆಗಿ ಕೊಡ್ತಾ ಇರುವಂಥದ್ದು. ಸೊ ಕಡಿಮೆ ಒಂದು ವೇಳೆ ಅದೇ ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳನ್ನು ಬದಲಾವಣೆಗೆ ಷರತ್ತಿಗೆ ಒಳಪಟ್ಟಿರುವಂಥದ್ದು. ಸೊ ಯಾವಾಗಾದರೂ ಎನಿ ಕಂಡೀಷನ್ ಅವರು ಡಿಸ್ಟ್ರಿಕ್ಟ್ನ ರೆಡ್ಯೂಸ್ ಮಾಡ್ಬೋದು. ಓಕೆ, ಎಕ್ಸಾಮ್ ಸೆಂಟರ್ಸ್ಗಳನ್ನು ರೆಡ್ಯೂಸ್ ಮಾಡಿ ಒಂದೇ ಎಕ್ಸಾಮ್ ಸೆಂಟರ್ನಲ್ಲಿ ಕರಿಯುವಂಥದ್ದು. ಈಗ ಲಾಸ್ಟ್ ಟೈಮ್ PSI ಎಕ್ಸಾಮ್ ಆಯ್ತು, ಈಗ PSI ಎಕ್ಸಾಮ್ ಮಾಡಿದೆ, ಎಲ್ಲರನ್ನು ಕೂಡ ಬೆಂಗಳೂರಿಗೆ ಕರೆಸಿದ್ರು ಅವರು. ಎಲ್ಲ ಡಿಸ್ಟ್ರಿಕ್ಟ್ ಯಾವ್ಯಾವ ಡಿಸ್ಟ್ರಿಕ್ಟ್ನವ್ರು ಇದ್ದೀರಿ ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದುಬಿಡ್ರಿ ಅಂತೇಳಿ. ಆಮೇಲೆ KCET ಎಕ್ಸಾಮ್ ಕೂಡ ಆಯಿತು. KCET ಎಕ್ಸಾಮ್ನಲ್ಲಿ ಏನು ಮಾಡಿದ್ರು, ಕೆಲವು ಸ್ಟೂಡೆಂಟ್ಸ್ಗಳನ್ನು ಕಂಪ್ಲೀಟಾಗಿ ಈಗ ನಾರ್ತ್ನಲ್ಲಿ ಅವರು ಕೇವಲ ಎಲ್ಲಿ ಕೊಟ್ಟಿದ್ರು ಅಂತಂದರೆ ಹಾವೇರಿ ಒಂದು ಕೊಟ್ಟಿದ್ರು ನೋಡ್ರಿ, ಹಾವೇರಿ ಮತ್ತೊಂದು ಧಾರವಾಡ, ಈ 2 ಡಿಸ್ಟ್ರಿಕ್ಟನ್ನು ಜಾಯಿಂಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ಬೆಳಗಾಂ ಕ್ಯಾಂಡಿಡೇಟ್, ಬಿಜಾಪುರ ಕ್ಯಾಂಡಿಡೇಟ್, ಗುಲ್ಬರ್ಗ ಕ್ಯಾಂಡಿಡೇಟ್, ಹಾಗೆ ಬಾಗಲಕೋಟ್, ಉತ್ತರ ಕನ್ನಡ ಇವೆಲ್ಲ ಕ್ಯಾಂಡಿಡೇಟ್ಸ್ಗಳನ್ನು ಈ ಹಾವೇರಿ ಮತ್ತು ಧಾರವಾಡ ಡಿಸ್ಟ್ರಿಕ್ಕಿಗೆ ಕೊಟ್ಬಿಟ್ಟಿದ್ರು. ಸೊ ಈ ಥರದ ಒಂದು ಡಿಸ್ಟ್ರಿಕ್ಟ್ಗಳನ್ನು ಅಲಾಟ್ಮೆಂಟ್ ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ಗೊತ್ತಾಗ್ತದೆ ಹಾಲ್ ಟಿಕೆಟ್ನಲ್ಲಿ ಎಲ್ಲಿ ಯಾವ ಡಿಸ್ಟ್ರಿಕ್ಟ್ ಬಂದಿದೆ ಅಂತೇಳಿ. ಓಕೆ, ಸೊ ಎಕ್ಸಾಮ್ ಹೇಗಿರ್ತದೆ, ಯಾವ ಎಕ್ಸಾಮ್ ಇರ್ತದೆ ಇದಕ್ಕೆ ಅಂತೇಳಿ, ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯನ್ನು ಕಡ್ಡಾಯವಾಗಿ ಬರೀಲೇಬೇಕು. ಕರ್ನಾಟಕದಲ್ಲಿ ನೀವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗ್ತಾ ಇದ್ದೀರಾ ಅಂತಂದರೆ, ಗ್ರಾಮ ಆಡಳಿತ ಅಧಿಕಾರಿ ಆಗ್ತಾ ಇದ್ದೀರಾ ಅಂತಂದರೆ ಕರ್ನಾಟಕದಲ್ಲಿ ಅದು ಇರೋದ್ರಿಂದ ಕನ್ನಡ ಕಡ್ಡಾಯ ಬರಲೇಬೇಕಾಗ್ತದೆ, ಕನ್ನಡ ಎಕ್ಸಾಮ್ ಬರೀಲೇಬೇಕಾಗ್ತದೆ. ಇದು ಕಡ್ಡಾಯ ಭಾಷಾ ಪರೀಕ್ಷೆ ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿರುತ್ತದೆ. ಅದು MCQ ಬೇಸ್ ಇದ್ದು ಕೇಳ್ತಾರೆ. MCQ ಲಾಸ್ಟ್ ಟೈಮ್ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ FD ಆಗಿರ್ಬೋದು, SD ಆಗಿರ್ಬೋದು, ಮತ್ತು ಈಗ ಬೇರೆ KPSC ನಡೆಸ್ತಾ ಇರುವಂಥ ಗ್ರೂಪ್ C ಎಕ್ಸಾಮ್ ಆಗಿರ್ಬೋದು, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಅದು ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇತ್ತದು, ವಿವರಣಾತ್ಮಕವಾಗಿ ಬರೆಯುವಂಥ ಪರೀಕ್ಷೆ ಆಗಿತ್ತದು. ಬಟ್ ಇವರೇನೋ MCQ ಕೊಟ್ಟಿದ್ದಾರೆ, ಇದು ಬಹು ಆಯ್ಕೆ ಮಾದರಿ ಪತ್ರಿಕೆ ಆಗಿರ್ತದೆ ಅಂತೇಳಿ. ಇದಕ್ಕೆ 150 ಮಾರ್ಕ್ಸ್ ಇರ್ತದೆ. ಅದರಲ್ಲಿ ನೀವು ಕನಿಷ್ಠ 50 ಅಂಕಗಳನ್ನು ಪಡೆದ್ರೆ ನೀವು ಎಲಿಜಿಬಲ್ ಆಗ್ತೀರಿ. ಎಲ್ಲಿ ಕನ್ನಡ ಬರ್ತದೆ ನಿಮಗೆ ಅನ್ನುವಂಥ ಒಂದು ಮಾತಿಗೆ. ಓಕೆ, ಕನ್ನಡ ನಿಮಗೆ ಬರ್ತದೆ ಅಂತೇಳಿ ಎಷ್ಟು ಮಾರ್ಕ್ಸ್ ತೊಗೊಬೇಕು, 50 ಮಾರ್ಕ್ಸ್ ಅಬೌವ್. 150ಗೆ 150ಕ್ಕೆ 50 ಮಾರ್ಕ್ಸ್ನ ತೊಗೊಂಡ್ರೆ ನಿಮಗೆ ಕನ್ನಡ ಬರ್ತದೆ ಮಾತನಾಡಲಿಕ್ಕೆ, ಅಥವಾ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಕನ್ನಡ ಗೊತ್ತು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಲಾಗ್ತದೆ. ಒಂದು ವೇಳೆ ನಿಮಗೆ 48 49 ಬಂದರೂ, ನೀವು ಕನ್ನಡ ಬಂದರೂ ಕೂಡ ಮಾತಾಡಲಿಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಕನ್ನಡ ಬಂದರೂ ಕೂಡ, ನೀವು ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 48 ಅದು 49 ಎಕ್ಸಾಮ್ ಮಾರ್ಕ್ಸ್ ತೊಗೊಂಡ್ರೆ ಅಂತ ಅಂದ್ಕೊಳ್ಳಿ, ನೀವು ಎಲಿಜಿಬಲ್ ಆಗಿರೋದಿಲ್ಲ ಕನ್ನಡ ಬಂದರೂ ಕೂಡ ನೋಡಿ. ಓಕೆ, ಸೊ ಹಾಗಾಗಿ 50 ಅಬೌವ್ ನಿಮ್ಮ ಟಾರ್ಗೆಟ್ ಇರಬೇಕಾಗ್ತದೆ. ಸೊ 150ಗೆ ಇದು ಮಾರ್ಕ್ಸ್ ಎಕ್ಸಾಮ್ ಮಾಡ್ತಾರೆ. ಇದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಓಕೆ, ನಿಮ್ಮ ತಲೆಯಲ್ಲಿ ಇರಲಿ. ಸೊ 150 ಮಾರ್ಕ್ಸಿಗೆ ನೀವು 149 ತೊಗೊಂಡ್ರು ಕೂಡ, ಅದು 150 ತೊಗೊಂಡ್ರು ಕೂಡ, ಅಥವಾ 50 ಮಾರ್ಕ್ಸ್ ತೊಗೊಂಡ್ರು ಕೂಡ ಅದು ಕನ್ಸಿಡರ್ ಮಾಡೋದಿಲ್ಲ ಅವರು. ಎಲ್ಲಿ ನಿಮ್ಮ ಮೆರಿಟನ್ನು ಕೌಂಟ್ ಮಾಡೋದಕ್ಕೆ ಇದನ್ನು ಕನ್ಸಿಡರ್ ಮಾಡೋದು. ಇದನ್ನು ಜಸ್ಟ್ ಕನ್ನಡ ಬರ್ತದೋ ಇಲ್ಲೋ ಅಂತ ಜಸ್ಟ್ ಎಲಿಜಿಬಲ್ ಆಗೋದಕ್ಕೆ. ಓಕೆ, ಕನ್ನಡ ಅವ್ರಿಗೆ ಗೊತ್ತಿದೆಯೋ ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಮಾತ್ರ ಅದು ಭಾಷಾ ಪರೀಕ್ಷೆಯನ್ನು ಮಾಡ್ತಾಯಿದ್ದಾರೆ ಕಡ್ಡಾಯವಾಗಿ. ಓಕೆ, ಮೇನ್ ಆಗಿರುವಂಥದ್ದು ಇಲ್ಲಿ ನಿಮ್ಮ ಏನು ಫೀಲ್ಡ್ ವರ್ಕ್ ಇರ್ತದೆ ನೋಡ್ರಿ, ಇದು ಯುದ್ಧ ಭೂಮಿ ಅಂತ ಕರೀತಾರೆ ಇದಕ್ಕೆ. ಯಾವುದು, ಪೇಪರ್ 1 ಮತ್ತು ಪೇಪರ್ 2ಗೆ. ಓಕೆ, ಇದು ಯುದ್ಧ ಭೂಮಿ ಮೇನ್ ಆಗಿರುವಂಥದ್ದು, ಪೇಪರ್ 1 ಆ್ಯಂಡ್ ಪೇಪರ್ 2. ಇದಕ್ಕಿಂತ ಪೇಪರ್ 1 ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಇರುವಂಥದ್ದು. ಪೇಪರ್ 1ನಲ್ಲಿ 100 ಕ್ವಶನ್ಸ್ ಇರ್ತದೆ, ಆಮೇಲೆ ಪೇಪರ್ 2ನಲ್ಲಿ 100 ಕ್ವಶನ್ ಅಂದರೆ 100 ಮಾರ್ಕ್ಸ್ ಇರ್ತದೆ. ಓಕೆ, 100 ಕ್ವಶನ್ 100 ಮಾರ್ಕ್ಸ್. 2 ಅವರ್ನಲ್ಲಿ ಇದನ್ನು ನೀವು ತಗೋಬೇಕಾಗ್ತದೆ ಎಕ್ಸಾಮ್. ಪೇಪರ್ 1 2 ಅವರ್, ಪೇಪರ್ 2 2 ಅವರ್. ಸೊ ಈ ಎಕ್ಸಾಮ್ನಲ್ಲಿ ಇದರಲ್ಲಿ ಏನು 200ಗೆ ಏನು ತೊಗೋತಿರಲ್ಲ ಸ್ಕೋರ್, ಅದೇ ಸ್ಕೋರ್ ನಿಮ್ಮ ಮೆರಿಟನ್ನು ಡಿಸೈಡ್ ಮಾಡ್ತದೆ. ಯಾವ ಮೆರಿಟ್ನಲ್ಲಿ ಅಂದರೆ ಯಾರಿಗೆ ಎಲ್ಲಿ ಸಿಗ್ತದೆ, ಅಪ್ಲೈ ಮಾಡ್ಬೋದು, ಎಲ್ಲಿ ಪೋಸ್ಟ್ ಸಿಗ್ತದೆ ಅಂತ ಅವರು ಡಿಸೈಡ್ ಆಗ್ತಾರೆ. ಯಾರಿಗೆ ಜಾಬ್ ಸಿಗ್ತದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತದೆ. 200 ಮಾರ್ಕ್ಸ್ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ಮಾರ್ಕ್ಸ್ಗಳು ಇವು. ನೀವು PUCಯಲ್ಲಿ 600ಕ್ಕೆ ಎಷ್ಟು ತೊಗೊಂಡಿದ್ರು ಅದು ನಂಬೇಡ. ಇದರಲ್ಲಿ ವಿಶೇಷತೆ ಏನಂತಂದರೆ
35 ತೊಗೊಂಡವನು ಕೂಡ ಇಲ್ಲಿ 200ಕ್ಕೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವನು ಕೂಡ ಇಲ್ಲಿ ಎಲಿಜಿಬಲ್ ಆಗ್ಬೋದು. 99 ತೊಗೊಂಡು ಕೂಡ ಅವನು ಓದದೇನೆ ಹಾಗೆ ಎಕ್ಸಾಮ್ ಬರೆದು ಅವನು ಮೆರಿಟ್ ಸ್ಕೋರ್ಗಿಂತ ಕಡಿಮೆ ಸ್ಕೋರ್ ತೊಗೊಂಡು ಕೂಡ ಅವನು ಡಿಸ್ಕ್ವಾಲಿಫೈ ಆಗ್ಬೋದು. ಸೊ ಈ ಥರದೊಂದು ಅವಕಾಶ ಇರುವಂಥದ್ದು. ಇದು ಲಕ್ ಬೈ ಚಾನ್ಸ್ ಅಂತ ಹೇಳ್ತಾರೆ ನೋಡಿ ಹಾಗೆ. ಸೊ ನಿಮಗೆ ನಿಮ್ಮ ಎಫರ್ಟ್ ಏನಿದೆ ಅದು ನಿಮ್ಮ ಎಫರ್ಟ್ 200 ಮಾರ್ಕ್ಸಿನ ಮೇಲೆ ಇರಬೇಕು. ಈ ಕಡ್ಡಾಯ ಕನ್ನಡಕ್ಕೆ ಏನು ಜಾಸ್ತಿ ನೀವು ಒತ್ತನ್ನು ಕೊಡಬೇಡಿ. ಯಾಕಂದರೆ 50 ಮಾರ್ಕ್ಸ್ ಅಂದರೆ ಆಲ್ಮೋಸ್ಟ್ ಆಗಿ ಈಸಿಯಾಗಿ ಗಳಿಸ್ತೀರಿ. ಕನ್ನಡ ಮೀಡಿಯಮ್ ಆಗಿರ್ಬೋದು, ಪ್ಯೂರ್ ನೀವು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಆಗಿದ್ದರೂ ಕೂಡ MCQ ಬೇಸ್ ಇರೋದ್ರಿಂದ ಅಲ್ಲಿ 50 ಮಾರ್ಕ್ಸ್ ತೊಗೊಳ್ಳೋದಷ್ಟೇನು ಕಷ್ಟ ಅಲ್ಲ. ಓಕೆ, ನೀವು 50 ಮಾರ್ಕ್ಸ್ ನೀವು ಯಾವ ಬುಕ್ಕನ್ನು ಓದಬೇಕಪ್ಪ ಇದಕ್ಕೆ ಅಂತಂದರೆ ನೀವು 9th ಆ್ಯಂಡ್ 10th ಪುಸ್ತಕವನ್ನು ಆದಷ್ಟು ಕನ್ನಡ ಭಾಷೆ, ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ ಅಂತೇನಿದೆ ನೋಡಿ, ಪ್ರಥಮ ಭಾಷೆ ಕನ್ನಡ ಪುಸ್ತಕ ಇದೆಯಲ್ಲ ಆ ಪುಸ್ತಕವನ್ನು ಆದಷ್ಟು ಸ್ಟಡಿ ಮಾಡಿ. ಅದನ್ನೇ ಜಾಸ್ತಿ ಅದನ್ನೇ ಸ್ಟಡಿ ಮಾಡಿ. ಅದ್ರ ಈಸಿಯಾಗಿ ಅದನ್ನು ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸ್ ಆಗೇ ಆಗ್ತೀರ. ಓಕೆ, ದೆನ್ ಇಲ್ಲಿ ಪೇಪರ್ 1ನಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ಗಳು ಇರ್ತಾವೆ ಹಾಗಾದರೆ? ಈ ಕೆಲವರು ಫ್ರೆಶರ್ ಇರ್ತಾರೆ, ಈಗ ಜಸ್ಟ್ ಲಾಸ್ಟ್ ಇಯರ್ PUC ಪಾಸ್ ಆಗಿರ್ತಾರೆ, ಮನೇಲಿ ಇರ್ತಾರೆ. ಇನ್ನು ಕೆಲವೊಬ್ರು ಡಿಗ್ರಿ ಮಾಡ್ತಾ ಇರ್ತಾರೆ, ಇನ್ನು ಕೆಲವೊಬ್ರು ಡಿಗ್ರಿ ಮಾಡಿ PG ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಅವರೆಲ್ಲ PUC ದಾಟಿನೇ ಬಂದಿರ್ತಾರೆ. ಹಾಗಾಗಿ ಅವರಿಗೆಲ್ಲರೂ ಕೂಡ ಇದು ಈಸಿ ಆಗಿಬಿಡ್ತದೆ. ಅಂದರೆ ಡಿಗ್ರಿ ಅಥವಾ PUC ಅಥವಾ ಇಷ್ಟನ್ನು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಅವರಿಗೆ ಎಕ್ಸ್ಪೀರಿಯನ್ಸ್ ಇದ್ದಂಥ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಅಪ್ಲೈ ಮಾಡುವಂಥ ಚಾನ್ಸಸ್ ಇರ್ತದೆ. ಓಕೆ, ಸೊ ಒಂದು 12th ಪಾಸ್ ಕೇಳಿದಾನೆ ಅಂತಂದರೆ ಇಲ್ಲಿ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರ್ತದೆ. ಸೊ 200 ಮಾರ್ಕ್ಸಿಗೆ ನೀವು ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್. PUC ಲೆಕ್ಕಕ್ಕೆ ಬರಲ್ಲ. PUCನಲ್ಲಿ ನೀವು 35 ತೊಗೊಳ್ಳಿ, 40 ತೊಗೊಳ್ಳಿ, 99 ಅಥವಾ 90 ಆದರೂ ತೊಗೊಳ್ಳಿ, ಅದು ನಮಗೆ ಬೇಡ. ನಮಗೆ ಬೇಕಾಗಿರೋದು 200ಗೆ ಎಷ್ಟು ತೊಗೊಳ್ತೀರಾ ಅಂತ ಹೇಳಿ. ಓಕೆ, ಅದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ಇದಕ್ಕೆ ಏನು ಓದಬೇಕು? ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಅಂದರೆ ಮ್ಯಾಗ್ಝಿನ್ಸ್ಗಳನ್ನು, ಮಂತ್ಲಿ ಮ್ಯಾಗ್ಝಿನ್ ಮತ್ತು ನ್ಯೂಸ್ ಪೇಪರ್, ಡೈಲಿ ನ್ಯೂಸ್ ಪೇಪರನ್ನು ಓದಬೇಕಾಗ್ತದೆ. ಈಗ ಕನ್ನಡದಲ್ಲಿ ಸಾಕಷ್ಟು ಪೇಪರ್ಗಳು ಬರ್ತಿರ್ತವೆ. ವಿಜಯವಾಣಿ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ವಿಜಯ ಕರ್ನಾಟಕ, ಕನ್ನಡಪ್ರಭ, ಹೊಸ ದಿಗಂತ, ಹೀಗೆ ಬೇರೆ ಬೇರೆ ಪೇಪರ್ಸ್ಗಳು, ಉದಯವಾಣಿ ಆಗಿರ್ಬೋದು, ಬೇರೆ ಬೇರೆ ಪೇಪರ್ಸ್ಗಳು ಬರ್ತಾ ಇರ್ತವೆ. ಸೊ ಆ ಪೇಪರ್ಸ್ಗಳನ್ನು ನೀವು ಯಾವುದಾದ್ರೂ ಒಂದು ಪೇಪರನ್ನು ನೀವು ತೆಗೆದುಕೊಂಡು ಓದ್ಬೋದು. ಅಥವಾ ನಿಮಗೆ ಎಲ್ಲ ಪೇಪರ್ ತೊಗೊಳಕ್ಕಾಗಿಲ್ಲ ಅಂತಂದರೆ ಪಬ್ಲಿಕ್ ಲೈಬ್ರರಿ ಅಂತೂ ಇದ್ದೇ ಇರ್ತದೆ. ಎಲ್ಲ ಪ್ರತಿಯೊಂದು ಊರಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇರ್ತದೆ. ಅಲ್ಲಿ ಬುಕ್ಸ್ ಇಲ್ಲದೆ ಇದ್ರೂ ಕೂಡ ನ್ಯೂಸ್ ಪೇಪರ್ ಅಂತೂ ಇರ್ತವೆ. ಆ ನ್ಯೂಸ್ ಪೇಪರನ್ನು ನೀವು ಓದ್ಬೋದು ಡೈಲಿ ಲೈಬ್ರರಿಗೆ ಹೋಗಿ. ಓಕೆ, ಆಮೇಲೆ ಮಂತ್ಲಿ ಮ್ಯಾಗ್ಝಿನ್ ಕೂಡ ಲೈಬ್ರರಿಯವರು ತರಿಸ್ತಾ ಇರ್ತಾರೆ. ಒಂದು ಒಳ್ಳೆಯ ಮ್ಯಾಗ್ಝಿನನ್ನು ತಗೊಳ್ಳಿ. ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುವಂತಹ, ಕರೆಂಟ್ ಅಫೇರ್ಸ್ನ ಅನಾಲಿಸಿಸ್ ಮಾಡುವಂತಹ ಮ್ಯಾಗ್ಝಿನ್ ಆಗಿರ್ಬೋದು, ಅಥವಾ ಕರೆಂಟ್ ಅಫೇರ್ಸನ್ನು ಆಧಾರವಾಗಿ ಇಟ್ಕೊಂಡು ಯೂಟ್ಯೂಬ್ ವಿಡಿಯೋಗಳನ್ನು ಮಾಡ್ತಿರ್ತಾರೆ ಕೆಲವು ಚಾನೆಲ್ನವರು. ಆ ಒಂದು ಯೂಟ್ಯೂಬ್ ವಿಡಿಯೋಗಳನ್ನು ನೀವು ನೋಡ್ಬೋದು. ಅದಕ್ಕೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿರುವಂಥದ್ದು. ಇನ್ನು ದೈನಂದಿನ ಗ್ರಹಿಕೆಯ ವಿಷಯಗಳು, ಇದರಲ್ಲಿ ಏನು ಬರ್ತದೆ ಅಂತಂದರೆ ಇದು ಕರೆಂಟ್ ಅಫೇರ್ಸ್ನಲ್ಲಿ ಅಂದರೆ ಈಗ ಯಾರು ಯಾವುದಕ್ಕೆ ನೇಮಕ ಆದರು, ಓಕೆ, ಅಂದರೆ ಯಾರು ಈಗ ನಿಧನ ಹೊಂದಿದ್ರು, ಅವರು ಯಾವ ಕ್ಷೇತ್ರದಲ್ಲಿ ಜಾಸ್ತಿ ಸೇವೆ ಸಲ್ಲಿಸಿದರು, ಮತ್ತು ಯಾರಿಗೆ ಈ ಸಲ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ, ಹೀಗೆ GK ಅಂದರೆ ಸಾಮಾನ್ಯ ಜ್ಞಾನದ ವಿಷಯಗಳು ನಿಮಗೆ ಅಲ್ಲಿ ಕೌಂಟ್ ಆಗುವಂಥದ್ದು. ಅದಕ್ಕೂ ನೀವು ನ್ಯೂಸ್ ಪೇಪರ್ ಅಥವಾ ಮ್ಯಾಗ್ಝಿನ್ಸ್ಗಳನ್ನು ಓದಬೇಕಾಗ್ತದೆ. ಇನ್ನು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ಇಲ್ಲಿ ನೀವು ಏನು ಮಾಡಬೇಕಂತಂದರೆ 6th ಸ್ಟ್ಯಾಂಡರ್ಡ್ ಟು 12th PUC ಟೆಕ್ಸ್ಟ್ ಬುಕ್ ಏನಿದೆ ನೋಡಿ, NCERT ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು ಅಥವಾ ಸ್ಟೇಟ್ ಆಗಿರ್ಬೋದು, NCERT ಮತ್ತು ಸ್ಟೇಟ್ ಸಿಲೆಬಸ್ ಇರುವಂಥ ಟೆಕ್ಸ್ಟ್ ಬುಕ್ಗಳನ್ನು ಆದಷ್ಟು ಟೆಕ್ಸ್ಟ್ ಬುಕ್ ಅಂತ ನಾವು ಒತ್ತಿ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಟೆಕ್ಸ್ಟ್ ಬುಕ್ಗಳನ್ನು ಆದಷ್ಟು ರೆಫರ್ ಮಾಡಿ. ಓಕೆ, ನಮ್ಮ ಸಜೆಷನ್ಸ್ ಏನಂತಂದರೆ ನಮ್ಮ ಒಂದು ಚಾನೆಲ್ ವತಿಯಿಂದ 6th to 12th ಸರ್ ನಾವು ಡಿಗ್ರಿ ಪಾಸ್ ಆಗಿದ್ದೀವಿ ರೀ, ಮತ್ತು 6th ಸ್ಟ್ಯಾಂಡರ್ಡ್ ಹೆಂಗೆ ಓದಬೇಕು ರೀ ನಾವು ಅಂತೇಳಿ. ಓಕೆ, ನೀವು 6th ಸ್ಟ್ಯಾಂಡರ್ಡ್ ಪಾಸ್ ಆಗಿನೇ ಇಲ್ಲಿ ಡಿಗ್ರಿಗೆ ಬಂದಿರೋದು. ಇನ್ನೊಂದ್ಸಲ ಓದಿದ್ರೆ ಏನಾಗಲ್ಲ. ಓಕೆ, ಜ್ಞಾನ ಅನ್ನುವಂಥದ್ದು ಎಲ್ಲಿಂದ ಬೇಕಾದ್ರೂ ತೊಗೊಳ್ಬೋದು. 1ನೇ ತರಗತಿ ಪುಸ್ತಕದಿಂದನೂ ತೊಗೊಂಡ್ರು ಅದೇ ಜ್ಞಾನನೇ, ಅಥವಾ ನೀವು ಡಿಗ್ರಿ ಲೆವೆಲ್ ನಲ್ಲಿರುವಂಥ ಬುಕ್ನಲ್ಲಿರುವಂಥ ಜ್ಞಾನ ತಗೊಂಡ್ರು ಕೂಡ ಅದು ಜ್ಞಾನನೇ. ಸೊ ಅದನ್ನು ಯಾರ ಕಡೆಯಿಂದನೂ ಕಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ 100 ರೂಪೀಸ್ ಇದೆ ಅಂತ ನಿಮ್ಮನ್ನು ಮರ್ಡರ್ ಮಾಡಿ ಆದರೂ 100 ರೂಪೀಸ್ ತೊಗೊಂಡು ಹೋಗ್ತಾರೆ. ಬಟ್ ನಿಮ್ಮಲ್ಲಿ ಅದೇ ಜ್ಞಾನ ಇತ್ತಂದರೆ ಮರ್ಡರ್ ಮಾಡಿದ್ರೆ ಅವ್ರಿಗೆ ಆ ಜ್ಞಾನ ಸಿಗೋದಿಲ್ಲ. ನಿಮ್ಮಲ್ಲಿರುವಂಥ ನಾಲೆಡ್ಜ್ ಅದು ಇಂಪಾರ್ಟೆಂಟ್. ಯಾವ ಬುಕ್ ಓದಿದ್ರೆ ಅದು ನಮ್ದು ಇಷ್ಟು ಕ್ವಾಲಿಫಿಕೇಷನ್ ಇದೆ, ನಾವು ಯಾಕಷ್ಟು ಲೋ ಲೆವೆಲ್ ಇರುವಂಥ ಕ್ಲಾಸ್ನ ಬುಕ್ಸ್ಗಳನ್ನು ಓದೋನು ಅಂತೇಳಿ. ಸೊ ಅದನ್ನು ನೀವು ವರಿ ಮಾಡಬೇಡಿ. ನಿಮಗೆ ಒಂದು ಜಾಬ್ ಬೇಕಂತಂದರೆ ಆದಷ್ಟು ಪ್ರಮಾಣದ ಟೆಕ್ಸ್ಟ್ ಬುಕ್ಗಳನ್ನು ನೀವು ರೆಫರ್ ಮಾಡಲೇಬೇಕಾಗ್ತದೆ. ಓಕೆ, ಇದಕ್ಕೆ ನಿಮಗೆ ಹಾರ್ಡ್ ಕಾಪಿ ಇಲ್ಲ ಅಂತಂದರೆ ಸಾಫ್ಟ್ ಕಾಪಿ ಕೂಡ ವೆಬ್ಸೈಟ್ಗಳಲ್ಲಿ ಸಿಗ್ತದೆ. ವೆಬ್ಸೈಟ್ನಲ್ಲಿ ಕೂಡ ನೀವು ಸಾಫ್ಟ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಬೋದು. ಓಕೆ,
ಸೇಮ್ ಭಾರತ ಸಂವಿಧಾನ ಆಗಿರ್ಬೋದು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ. ಇಲ್ಲೂ ಕೂಡ ಸೇಮ್ 6th to 12th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಎಲ್ಲಿವರೆಗೆ ಬರ್ತದೆ ಅದು 6th to 10th ಅಂತಂದರೆ ಸೋಷಿಯಲ್ ಸೈನ್ಸ್ ಬರ್ತದೆ. ಆಮೇಲೆ ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಏನಾಗ್ತದೆ ಅದು ಡಿವೈಡ್ ಆಗ್ತದೆ ಸಬ್ಜೆಕ್ಟ್ ವೈಸ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಹೀಗೆ ಬೇರೆ ಬೇರೆ ಡಿವೈಡ್ ಆಗ್ತದೆ. ಸೈನ್ಸ್ನಲ್ಲಿ ಬರುವಾಗ ಕೆಮಿಸ್ಟ್ರಿ ಆಗಿರ್ಬೋದು, ಆಮೇಲೆ ಬಯಾಲಜಿ ಆಗಿರ್ಬೋದು, ಹಾಗೆ ಫಿಸಿಕ್ಸ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಡಿವೈಡ್ ಆಗ್ತಾ ಹೋಗ್ತದೆ ಸಬ್ಜೆಕ್ಟ್ಸ್ಗಳು. ಆ ಬುಕ್ಸ್ಗಳನ್ನು ನೀವು ಆದಷ್ಟು ಪ್ರಮಾಣದಲ್ಲಿ ಓದಿ ಮುಗಿಸಿ. ಆಮೇಲೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ಜಾಗ್ರಫಿ ಬುಕ್ಸ್ಗಳನ್ನು ನೀವು ಓದುವಂಥದ್ದು. ಅಲ್ಲಿ ಡಾಕ್ಟರ್ ರಂಗನಾಥ್ ಅನ್ನುವಂಥವ್ರದ್ದು ಜಾಗ್ರಫಿ ಬುಕ್ ಇದೆ, ಮತ್ತು ಶರಣಯ್ಯ ಭಂಡಾರಿಮಠ ಎನ್ನುವಂಥ ಅವ್ರದ್ದು ಕೂಡ ಜಾಗ್ರಫಿ ಬುಕ್ ಒಳ್ಳೆ ಬುಕ್ ಇರುವಂಥದ್ದು. ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಬಟ್ ಬೇಸಿಕ್ ನಾಲೆಜ್ ಏನಂತಂದರೆ 6th to 12th ಫಸ್ಟ್ ಇದನ್ನು ಮುಗಿಸಿ ಆಮೇಲೆ ಅದನ್ನು ಓದಿ. ಓಕೆ, ಇದನ್ನು ಮಾತ್ರ ಕಂಪಲ್ಸರಿಯಾಗಿ ಇದನ್ನು ನೀವು ಓದಲೇಬೇಕು, 6th to 12th ಸ್ಟ್ಯಾಂಡರ್ಡ್ ಬುಕ್ಸ್ಗಳು. ಓಕೆ, ಟೆಕ್ಸ್ಟ್ ಬುಕ್ಗಳು. ಆಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಹಾಗೂ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತಹ ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಕುರಿತ ವಿಷಯಗಳು. ಈಗ ಆರ್ಥಿಕ ಸಮೀಕ್ಷೆ ಬರ್ತದೆ, ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆ ಬರ್ತದೆ. ಸಾಫ್ಟ್ ಕಾಪಿ ಕೂಡ PDF-ನಲ್ಲಿ, ವೆಬ್ಸೈಟ್ನಲ್ಲಿ, ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2022 ಅಥವಾ 23 ಹಿಂಗೆ ಕೊಟ್ಟರೆ ನೀವು PDF ಡೌನ್ಲೋಡ್ ಮಾಡಿಬಿಡ್ತದೆ, PDF ಬಂದುಬಿಡ್ತದೆ. ಸೊ ಅದನ್ನು ಕೂಡ ನೀವು ಓದಬೇಕಾಗ್ತದೆ. ಓಕೆ, ಆಮೇಲೆ ಲಾಸ್ಟ್ಲಿ ಬರುವಂಥದ್ದು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾದಂಥ ವಿಷಯಗಳು. ಇದಕ್ಕೆ ಯಾವ ಬುಕ್ ಓದಬೇಕಂತಂದರೆ ಕೆ ಭೈರಪ್ಪರ್ ಅವ್ರದ್ದು ಒಂದು ಬುಕ್ ಇದೆ, ಪರಿಸರ ಅಧ್ಯಯನ ಅಂತೇಳಿ. ಓಕೆ, ಆ ಪುಸ್ತಕವನ್ನು ಓದಬೇಕಾಗ್ತದೆ. ಗೊತ್ತಾಯ್ತಾ? ಆಮೇಲೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ನವರು ಪರ್ಟಿಕ್ಯುಲರ್ ಆಗಿ ಟಾಪಿಕ್ ವೈಸ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಟಾಪಿಕ್ ವೈಸ್ ಸಬ್ಜೆಕ್ಟ್ಸ್ ಕ್ವಶನ್ ಆನ್ಸರ್ಸ್ ಅನಾಲಿಸಿಸ್ ಆಗಿರ್ಬೋದು ಮಾಡ್ತಾ ಇರ್ತಾರೆ. ಅದನ್ನು ಕೂಡ ನೀವು ನೋಡ್ಬೋದು ವಿಡಿಯೋಸ್ಗಳನ್ನು. ಬಟ್ ನಾ ಏನು ಹೇಳ್ತೀನಿ ಅಂದರೆ ಬೇಸಿಕ್ ನಾಲೆಜ್ ಆಗಿರುವಂಥದ್ದು 6th to 12th ಸ್ಟ್ಯಾಂಡರ್ಡ್ ಬುಕ್ಸ್ ಎಲ್ಲವೂ ಕೂಡ, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಎಲ್ಲವೂ ಕೂಡ ನೀವು ಅದನ್ನು ಓದಬೇಕಾಗ್ತದೆ ಒಂದ್ಸಲ. ಇನ್ನು ಪೇಪರ್ 2ನಲ್ಲಿ ಏನಿದೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರ್ತದೆ. ಈ ಸಾಮಾನ್ಯ ಕನ್ನಡದಲ್ಲಿ 35 ಕ್ವಶನ್ಸ್ ಬರ್ತವೆ, ಸಾಮಾನ್ಯ ಇಂಗ್ಲೀಷ್ನಲ್ಲಿ ಮತ್ತೆ 35, ಹಾಗೆ ಕಂಪ್ಯೂಟರ್ ನಾಲೆಜ್ನಲ್ಲಿ ಮತ್ತೆ 30 ಕ್ವಶನ್ಸ್ ಬರ್ತವೆ. ಸೊ ಈ 35 ಅಂದರೆ 100 ಕ್ವಶನ್ ಆಗ್ತದೆ. ಸಾಮಾನ್ಯ ಕನ್ನಡದಲ್ಲಿ ಏನಿದೆ, ಟೆಕ್ಸ್ಟ್ ಬುಕ್ 10th ಲೆವೆಲ್ನಲ್ಲಿರುವಂಥ ಟೆಕ್ಸ್ಟ್ ಬುಕ್. ಸಾಮಾನ್ಯ ಇಂಗ್ಲೀಷ್ ಸೇಮ್, ಅದು ಕೂಡ 10th ಲೆವೆಲ್ ಟೆಕ್ಸ್ಟ್ ಬುಕ್. ನಿಮ್ಗೆ ಸಾಧ್ಯ ಆದರೆ PUC ಟೆಕ್ಸ್ಟ್ ಬುಕ್ಗಳನ್ನು ಓದಿರಿ, ಬಟ್ 10th ಮಾತ್ರ ಬಿಡಲೇಬೇಡಿ. ನಿಮಗೆ ಕಂಪ್ಯೂಟರ್ ಜ್ಞಾನ ಅಂತಂದ್ರು ಸಾಮಾನ್ಯವಾಗಿ ಬೇಸಿಕ್ ಕಂಪ್ಯೂಟ್ರೇ ಕೇಳಿರುವಂಥದ್ದು, ಯಾವುದು ಕೂಡ ಡೆಪ್ತ್ ಆಗಿರುವಂತಹ ಕಂಪ್ಯೂಟರ್ ನಾಲೆಜ್ ಇರಲ್ಲ, ಇಲ್ಲಿ ಬೇಸಿಕ್ ಆಗಿ ಇರುವಂಥದ್ದು. ಓಕೆ, ಈಗ MS ಎಕ್ಸೆಲ್ನಲ್ಲಿ ಎಷ್ಟು ರೋಗಳಿದ್ದಾವೆ, ಎಷ್ಟು ಕಾಲಮ್ಗಳಿದ್ದಾವೆ, ಆಮೇಲೆ ಒಂದು ಕಡತವನ್ನು ಇನ್ನೊಂದು ಕಡತಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕಂತಂದರೆ ಯಾವ ಕೀಯನ್ನು ಶಾರ್ಟ್ಕಟ್ ಕೀ ಅಂತೇಳಿ ಬಳಸ್ತೇವೆ, Ctrl+X, Ctrl+V, Ctrl+P ಈ ಥರ. ಆಮೇಲೆ ಪ್ರಿಂಟ್ ಕೊಡಬೇಕಂತಂದರೆ ಡೈರೆಕ್ಟ್ ನಾವು ಶಾರ್ಟ್ಕಟ್ ಕೀನ ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ಕೊಳ್ತೇವೆ. ಈ ಥರ ಒಂದು ಸಾಮಾನ್ಯವಾದಂಥ ಕಂಪ್ಯೂಟರ್ ಜ್ಞಾನದ ಪ್ರಶ್ನೋತ್ತರಗಳನ್ನು ಅಲ್ಲಿ ನೀವು ಕಾಣ್ಬೋದು. ಓಕೆ, ಇನ್ನು ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಮತ್ತೊಂದು ಗಮನಿಸಬೇಕಪ್ಪ ಅಂತಂದರೆ ಏನಪ್ಪ ಅಂತಂದರೆ 200ಗೆ 35% ಅಂತಂದರೆ ಎಷ್ಟಾಗ್ತದೆ, ಇದು 70% ಆಗ್ತದೆ, 70 ಮಾರ್ಕ್ಸ್ ಆಗ್ತದೆ ನೋಡಿರಿ. ಸೊ 70 ಮಾರ್ಕ್ಸ್ ತೊಗೊಂಡ್ರೆ ನೀವು 71 ತೊಗೊಂಡ್ರೆ ಸರ್ ನಾವು ಎಲಿಜಿಬಲ್ ಆಗಿದ್ದೀವಿ ಮತ್ತು ನಮ್ದು ಲಿಸ್ಟ್ನಾಗ ಹೆಸರು ಬಂದಿಲ್ಲ, ನಾವು ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತಂದರೆ ಅಲ್ಲ. ಅವ್ರೇನು ಹೇಳಿದ್ದಾರೆ, ಕಡ್ಡಾಯವಾಗಿರ್ತದೆ ಅಂತ ಅಷ್ಟೇ ಹೇಳಿದ್ರೆ, ಅಂದರೆ 35 ತನಕ ಅದು ತೊಗೋಬೇಕು, ಮಿನಿಮಮ್ ಅದು 35 ತೊಗೋಬೇಕು. ಮ್ಯಾಕ್ಸಿಮಮ್ ಎಷ್ಟು ಹೋಗ್ತದೆ ಗೊತ್ತಿಲ್ಲ, ಆದರೂ ಅವ್ರ ಕೆಪಾಸಿಟಿ ಮೇಲೆ, ಸ್ಟೂಡೆಂಟ್ಸ್ ಕೆಪಾಸಿಟಿ ಮೇಲೆ, ಎಕ್ಸಾಮ್ ಆದಮೇಲೆ ಕ್ವಶನ್ ಪೇಪರ್ ಪ್ಯಾಟರ್ನ್, ಅದು ಕ್ವಶನ್ ಪೇಪರ್ ಹೆಂಗಿರ್ತದೆ, ಮೀಡಿಯಮ್ ಇದೆಯೋ ಅಥವಾ ಟಫ್ ಇದೆಯೋ ಅಥವಾ ಈಸಿ ಇದೆಯೋ ಅದ್ರ ಮೇಲೆ ಅದು ಕಟ್ ಆಫ್ ನಿರ್ಧಾರ ಆಗ್ತದೆ. ಬಟ್ ಮಿನಿಮಮ್ ಏನಂತಂದರೆ 35% ಇರುವಂಥದ್ದು. ಸೊ 35% ನಾವು ತೊಗೊಂಡಿದ್ದೀವಿ ಅಂತಂದರೆ ನೀವು ಅದೇ ಬರೀ 70 ಅಷ್ಟೇ ನೀವು ಅಡಿಕ್ಟ್ ಆಗಿಬಿಟ್ರೆ, 70 ಅಷ್ಟೇ ಟಾರ್ಗೆಟ್ ಇಟ್ಕೊಂಡು ನೀವು ಓದಿದರೆ ಆಗೋದಿಲ್ಲ. ಓಕೆ, ಆ 200 ಇರುವಂಥದ್ದು 120 ಅಥವಾ 130 ತನಕನೂ ಕಟ್ ಆಫ್ ಹೋಗ್ಬೋದು, 130 ಅಥವಾ 150 ಹೋಗ್ಬೋದು ಒಂದೊಂದು ವೇಳೆ. ಯಾಕಂದರೆ ಇಲ್ಲಿ ನೆಗೆಟಿವ್ ಒಂದು ಮಾರ್ಕ್ಸ್ ಇರ್ತದೆ, ನೆಗೆಟಿವ್ ಒಂದು ಇರ್ತದೆ ನೋಡಿ. ಜಾಸ್ತಿ ಓದಿದವರು, ಎಲ್ಲ ಗೊತ್ತಿದ್ದವರು ಕೂಡ ನೀವು ತೊಗೊಳ್ಬೋದು, ಅಲ್ಲಿ 120 ತನಕ 130 ತನಕ ಹೋಗ್ಬೋದು, ಅದೇನು ಇಲ್ಲ. ಬಟ್ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ 4 ಪರ್ಯಾಯ ಉತ್ತರಗಳಿರ್ತವೆ, ಅದರಲ್ಲಿ ನೆಗೆಟಿವ್ ಒಂದು ಇರ್ತದೆ. ಅಂದರೆ 4 ಕ್ವಶನ್ ರಾಂಗ್ ಆದರೆ 1 ಮಾರ್ಕ್ಸ್ ಕಟ್ ಆಗ್ತದೆ. ಸಪೋಸ್ ನೀವು 100 ಕ್ವಶನ್ ಟಚ್ ಮಾಡಿ ಬಂದಿರಿ ಅಂತ ಅಂದ್ಕೊಳ್ಳಿ, ಎಕ್ಸಾಮ್ನಲ್ಲಿ ಹೋಗಿ 100 ಕ್ವಶನ್ ಟಚ್ ಮಾಡಿ ಬಂದಿರಿ, ಏನೋ ಜೋಶ್ನಲ್ಲಿ ಹುರುಪಿನಲ್ಲಿ ಓದಿದ್ರಿ, ಹುರುಪಿನಾಗ ಹೋಗಿ ಎಕ್ಸಾಮ್ ಬರ್ದು ಬಂದ್ರಿ. ಬಟ್ ಆಮೇಲೆ ಕೀ ಆನ್ಸರ್ ಬಿಟ್ಟ ಮೇಲೆ ಅದರಲ್ಲಿ ಬರೀ 50 ಕ್ವಶನ್ ಅಷ್ಟೇ ಕರೆಕ್ಟ್ ಆಗಿದ್ದಾವೆ, 50 ಕ್ವಶನ್ ಅಷ್ಟೇ ಕರೆಕ್ಟ್ ಆಗಿದ್ದಾವೆ, 50 ರಾಂಗ್ ಆಗಿದ್ದಾವೆ. ಹಾಗಾದರೆ 50 ಡಿವೈಡೆಡ್ ಬೈ 4 ಮಾಡಿರಿ, ಎಷ್ಟಾಗ್ತದೆ ನೋಡಿರಿ. ಎಷ್ಟು ಉಳಿತದ ಮೇಲೆ ಆ 12 ಪಾಯಿಂಟ್ ಸಮಥಿಂಗ್ ಹೋಗ್ತದೆ ಅಂತ ಅಂದ್ಕೊಳ್ಳಿ, ಒಂದು 13 ಮಾರ್ಕ್ಸ್ ಹೋಗ್ಬೋದು. ಆವಾಗ ಈ 50ರಲ್ಲಿ 13 ಮಾರ್ಕ್ಸ್ ಲೆಸ್ ಮಾಡಿದ ತಕ್ಷಣ 33 ಅಷ್ಟೇ ಉಳಿತು ನಿಮ್ಮದು. ಸೊ ಇದು ನೆಗೆಟಿವ್ ಆಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ನೀವು ಇದನ್ನು ಅಟೆಂಡ್ ಮಾಡಬೇಕಾಗ್ತದೆ. ಸೊ ಇದು
ಯಾಕೆ ನಾ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ ನೆಗೆಟಿವ್ ಇರೋದ್ರಿಂದ ನೀವು ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ಈಗ ಮುಂದೆ ಅದನ್ನೇ ಹೇಳ್ತೇನೆ, ಪ್ರಾಕ್ಟೀಸ್ ಟೆಸ್ಟ್ ಸಿರೀಸ್ಗಳನ್ನು ಆದಷ್ಟು ಪ್ರಮಾಣದಲ್ಲಿ ನೀವು ಅಟೆಂಡ್ ಮಾಡ್ತಾ ಹೋದರೆ ಎಕ್ಸಾಮ್ನಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಿಮಗೆ ಮುಂಚೆನೇ ಗೊತ್ತಾಗ್ಬಿಡ್ತದೆ. ನೀವು ಡೈರೆಕ್ಟಾಗಿ ಎಲ್ಲ ಓದಿದ್ದೀವಿ ಸರ್ ನಾವು ಎಕ್ಸಾಮ್ ಬರೆದು ಬಿಡ್ತೇವೆ ಅಂತಂದರೆ ಅಲ್ಲಿ ಹೋಗಿ ಬೇರೆ ಬೇರೆ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ, ಅದು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಎಕ್ಸಾಮ್ ಬರೆದು ಹೊರಗೆ ಬಂದ ಮೇಲೆ ನಿಮ್ಗೆ ಗೊತ್ತಾಗ್ತದೆ, ಸೊ ನನಗೆ ಇದು ಆನ್ಸರ್ ಗೊತ್ತಿತ್ತಲ್ಲ, ನಾವು ಮಾಡಿದ ಮೇಲೆ ಟಿಕ್ ಮಾಡುವಾಗ ಬೇರೆದೇ ಶೇರ್ ಮಾಡಿಬಿಟ್ಟಿದ್ದೀನಲ್ಲ ಅಂತೇಳಿ ಮತ್ತೆ ನೀವು ಅದನ್ನು ಗಿಲ್ಟಿ ಫೀಲ್ ಮಾಡ್ಕೊಳ್ತಾ ಹೋಗ್ತೀರಿ. ಸೊ ಆ ಒಂದು ಸಮಸ್ಯೆನ ತಪ್ಪಿಸೋದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡೋದು ಇನ್ನೂ ಒಳ್ಳೆಯದು. ಅದು ನಮ್ಮದೇ ಚಾನಲ್ ಅಂತ ಅಲ್ಲ, ಯಾರು ಬೇಕಾದರೂ ಯಾವುದೇ ಚಾನಲ್ನವರು ಕೂಡ ಅದನ್ನು ಕಂಡಕ್ಟ್ ಮಾಡಿದರೆ ಅದನ್ನು ಕೂಡ ಜಾಯಿನ್ ಆಗುವಂಥದ್ದು. ಇನ್ನು ಅರ್ಹತಾ ಷರತ್ತುಗಳಂತೂ ಭಾರತೀಯ ನಾಗರಿಕರಾಗಿರಬೇಕು. ಇದಿಷ್ಟು ಆಯ್ತು ನೋಡಿ. ಓಕೆ, ಇದಿಷ್ಟು ಮಾಹಿತಿ ನಿಮಗೆ ಕೊಡುವಂಥದ್ದು ಪಿ ಡಿ ಎಫ್ನಲ್ಲಿ ಇರುವಂಥದ್ದು. ಇಲ್ಲಿ ಮತ್ತೊಂದು ಮುಖ್ಯವಾಗಿರುವಂಥದ್ದು ನೋಡಿ, ಒಂದು ಲಿಸ್ಟ್ ಇದೆ, ಯಾವ್ಯಾವ ಡಿಸ್ಟ್ರಿಕ್ನಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಇದ್ದಾವೆ ಅಂತೇಳಿ. ಯಾವ ಡಿಸ್ಟ್ರಿಕ್ನಲ್ಲಿ ಇರುವಂಥದ್ದು ಹೈಯೆಸ್ಟ್, ಯಾವ ಡಿಸ್ಟ್ರಿಕ್ನಲ್ಲಿ ಲೋಯೆಸ್ಟ್ ನೋಡಿ. ಇಲ್ಲಿ ಉಳಿಕೆ ಮೂಲ ವೃಂದದ ಹುದ್ದೆಗಳ ಸಂಖ್ಯೆ ಇದು ಆರ್ ಪಿ ಸಿ ಅಂತ ಕರೀತಾರೆ. ಆರ್ ಪಿ ಸಿ ನಾನ್ ಎಚ್ ಕೆ ಅಂತಲೂ ಕೂಡ ಕರೆಯುವಂಥದ್ದು. ಸೊ ಬೆಂಗಳೂರಿನಲ್ಲಿ ಇರುವಂಥದ್ದು 32 ಹುದ್ದೆಗಳು, ಬೆಂಗಳೂರು ಗ್ರಾಮಾಂತರ 34, ಚಿತ್ರದುರ್ಗದಲ್ಲಿ 32, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಪೋಸ್ಟ್ಗಳು ಇದ್ದಾವೆ ನೋಡಿ. ಇಲ್ಲಿ ಬಳ್ಳಾರಿಯಲ್ಲಿ ಬರೀ 3 ಪೋಸ್ಟ್ ಮಾತ್ರ ಇದ್ದಾವೆ. ಇಲ್ಲಿ ನೋಡಿ ಉತ್ತರ ಕನ್ನಡ, ನಾವು ಎಕ್ಸಾಂಪಲ್ ಆಗಿ ತೊಗೊಂಡಿದ್ವಿ, ಉತ್ತರ ಕನ್ನಡದಲ್ಲಿ ಬರೀ 2 ಪೋಸ್ಟ್ ಇದ್ದಾವೆ, ಇಲ್ಲಿ ಬರೀ 2 ಪೋಸ್ಟ್ ಇದಾವೆ. ಸೊ ಇಲ್ಲಿ ಏನಾಗ್ತದೆ, ಅಪ್ಲಿಕೇಶನ್ ತುಂಬಾ ಕಡಿಮೆ ಬರ್ತದೆ 2 ಪೋಸ್ಟ್ ಇದಾವೆ ಇರೋದ್ರಿಂದ. ಸೊ ಇಲ್ಲಿ 2 ಪೋಸ್ಟ್ ಅಂದರೆ ಒಂದು 100 ಪೋಸ್ಟ್ ಬಂದರೂ ಕೂಡ 98 ಸ್ಟೂಡೆಂಟ್ಸ್ ಹೊರಗೆ ಬಿಡಬೇಕಾಗ್ತದೆ, ಬರೀ 2% ಮಾತ್ರ ಇಲ್ಲಿ ಒಳಗೆ ಬರಬೇಕಾಗ್ತದೆ. ಹಾಗಾಗಿ ಜನ ಏನು ಮಾಡ್ತಾರೆ, ಇಲ್ಲಿಗೆ ಹೈಯೆಸ್ಟ್ ಎಲ್ಲಿದೆ ಫಸ್ಟ್ ನೋಡ್ತಾರೆ. ಹೈಯೆಸ್ಟ್ ಎಲ್ಲಿದೆ ಇಲ್ಲಿ ನೋಡಿ, ತುಮಕೂರಿನಲ್ಲಿ 73 ಇರುವಂಥದ್ದು. ಓಕೆ, 73 ತುಮಕೂರಿನಲ್ಲಿದೆ ಅಂತೇಳಿ ಎಲ್ಲರೂ ಏನು ಮಾಡ್ತಾರೆ, ಹೈಯೆಸ್ಟ್ ಅಲ್ಲಿ ಇದಾವೆ ಅಂತೇಳಿ, ಸಿದ್ಧಗಂಗಾ ಮಠಕ್ಕಾದ್ರೂ ಹೋಗ್ಬೋದು ಅಂತೇಳಿ ಅವರೆಲ್ಲ ತುಮಕೂರಿಗೆ ಹಾಕ್ತಾರೆ ಅಪ್ಲಿಕೇಶನ್. ಸೊ ಜಾಸ್ತಿ ಅಲ್ಲಿ ಬಂದುಬಿಡ್ತಾವೆ. ಉತ್ತರ ಕನ್ನಡದಲ್ಲಿ ತುಂಬ ಕಡಿಮೆ ಇರೋದ್ರಿಂದ ಕಡಿಮೆ ಸೊ ಒಂದು 100 ಜನರಿಗೆ ನಾವು ಯಾಕೆ ಎಕ್ಸಾಮ್ ಮಾಡೋಣ ಅಂತ ಅವ್ರು ಏನು ಮಾಡ್ತಾರೆ, ಅದರ ಪಕ್ಕದ ಡಿಸ್ಟ್ರಿಕ್ಟ್ ನೋಡಿ, ಹಾವೇರಿ ಇದೆ ಅಲ್ಲಿ ಪಕ್ಕದ ಡಿಸ್ಟ್ರಿಕ್ಟ್, ಇಲ್ಲಿ ಅವರು ಎಕ್ಸಾಮ್ ಸೆಂಟರ್ ಕೊಡ್ಬೋದು. ಸೊ ಈ ಥರದ ಒಂದು ಆಡಳಿತಾತ್ಮಕ ಕಾರಣ ಅಂತ ಕೂಡ ಅವರು ಬೋಲ್ಡಾಗಿ ಕೊಟ್ಟಿದ್ದಾರೆ. ಓಕೆ, ಮುಂದೆ ಅದು ಎಕ್ಸ್ಚೇಂಜ್ ಆದರೂ ಆಗ್ಬೋದು ಅಂತೇಳಿ ಮುಂಚೆನೇ ಹೇಳಿದ್ದಾರೆ ಅವರು. ಆಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ 67 ಇರುವಂಥದ್ದು, ರಾಯಚೂರಿನಲ್ಲಿ 4 ಪೋಸ್ಟ್ ಇದೆ ನೋಡಿ. ಇಲ್ಲಿ ಯಾದಗಿರಿ, ಪಾಪ ಇದು ಯಾದಗಿರಿನಲ್ಲಿ ನೋಡಿ ಬರೀ 1 ಪೋಸ್ಟ್ ಮಾತ್ರ ಇದೆ, 1 ಪೋಸ್ಟ್ ಮಾತ್ರ ಇದೆ. ಇದಕ್ಕೆ ಒಂದು 20 ಜನ ಅಪ್ಲೈ ಮಾಡಿದ್ರು ಅಥವಾ 50 ಜನ ಅಪ್ಲೈ ಮಾಡಿದ್ರು ಕೂಡ 49 ಜನ ಹೊರಗೆ ಬರ್ತಾರೆ, ಇಲ್ಲಿ 19 ಜನ ಹೊರಗೆ ಬರ್ತಾರೆ, ಕೇವಲ ಒಬ್ಬರಿಗೆ ಮಾತ್ರ ಇದು ಸಿಗುವಂಥದ್ದು. ಸೊ ಈ ಥರದ ಚಾನ್ಸಸ್ಗಳು ಇರ್ತವೆ. ಸೊ ಯಾದಗಿರಿನಲ್ಲಿ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಅದೇನು ಮಾಡ್ತದೆ, ಯಾದಗಿರಿನವರು ಅಂದರೆ 1 ಪೋಸ್ಟಿಗೆ ಯಾರು ಒಂದು 4 ಜನ ಹಾಕಿದರೆ ಬರೀ 4 ಜನರಿಗೆ ಯಾಕೆ ಎಕ್ಸಾಮ್ ಮಾಡ್ತಾರೆ ಯಾದಗಿರಿ ಡಿಸ್ಟ್ರಿಕ್ನಲ್ಲಿ, ಅದಕ್ಕೆ ಅವರು ಏನು ಮಾಡ್ತಾರೆ, ಬೀದರೋ ಅಥವಾ ಬಳ್ಳಾರಿಗೋ ಅಥವಾ ವಿಜಯನಗರಕ್ಕೋ ಹಾಕ್ತಾರೆ, ಅಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕಾಗ್ತದೆ. ಸೊ ಓಕೆ, ಸೊ ಈ ಥರದ ಒಂದು ಸಮಸ್ಯೆಗಳು ಇರುವಂಥದ್ದು. ಸೊ ಆದಷ್ಟು ನೀವು ರೋಸ್ಟರ್ ಎಲ್ಲ ನೋಡಿಕೊಂಡು ನೀವು ನೋಡ್ಕೊಳ್ಳಿ. ಇಲ್ಲಿ ರೋಸ್ಟರ್ ಇದೆ ನೋಡಿ, ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅದಕ್ಕೆ ತಕ್ಕರಾದಂಥ ಒಂದು ರೋಸ್ಟರ್ ಇದೆ. ಲಿಂಕ್ ನಾನು ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ, ಅಲ್ಲಿ ನೀವು ಅದರಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಬೋದು ಎಷ್ಟು ಇದೆ ಅಂತೇಳಿ. ಓಕೆ, ಇನ್ನು ನೆಕ್ಸ್ಟ್ ಇರುವಂಥದ್ದು ಪ್ರಾಕ್ಟೀಸ್ ಟೆಸ್ಟ್ ಬಗ್ಗೆ ನಾವು ಹೇಳೋಕೆ ಬಂದಿರುವಂಥದ್ದು. ಪ್ರಾಕ್ಟೀಸ್ ಟೆಸ್ಟ್ನಲ್ಲಿ ಎಷ್ಟು ನಾವು ಓದ್ತೇವೆ, ಅದನ್ನು ಹೇಗೆ ನಾವು ಅದನ್ನು ಅನಾಲಿಸ್ ಮಾಡ್ತಾ ಹೇಗೆ ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೆ ಪ್ರಾಕ್ಟೀಸ್ ಟೆಸ್ಟ್ ತುಂಬ ಯೂಸ್ ಆಗ್ತದೆ. ಸೊ ಗ್ರಾಮ ಆಡಳಿತ ಅಧಿಕಾರಿ ಇರುವಂತಹ ಈ ಹುದ್ದೆಗಳಿಗೆ ಪ್ರಾಕ್ಟೀಸ್ ಟೆಸ್ಟ್ನ ನಾವು ಮಾಡ್ತಾ ಇರುವಂಥದ್ದು ಶಾಸನ ಅಕಾಡೆಮಿ ಯೂಟ್ಯೂಬ್ ಚಾನಲ್ ವತಿಯಿಂದ. ಇದು ಪಾಸ್ ಆಗಿದೆ, ಎಷ್ಟು PUC ಪಾಸ್ ಆಗಿರಬೇಕು. ಪ್ರಾಕ್ಟೀಸ್ ಟೆಸ್ಟ್ ಯಾವ ರೀತಿಯಾಗಿರ್ತದೆ ನೋಡಿ, ಪ್ರಾಕ್ಟೀಸ್ ಟೆಸ್ಟ್ ಸಿರೀಸ್ ಪೇಪರ್ 1ನಲ್ಲಿ 299 ರುಪೀಸನ್ನು ಪೇ ಮಾಡಬೇಕಾಗ್ತದೆ. ಪೇಪರ್ 1 ಅಂತಂದರೆ ಜನರಲ್ ಸ್ಟಡೀಸ್, ಇಲ್ಲೇನು ನಾವು ಹೇಳಿದ್ದೀವಲ್ಲ ಆ ಟಾಪಿಕ್ ಎಲ್ಲವೂ ಕೂಡ ಪೇಪರ್ 1 ಟಾಪಿಕ್ ಏನಿದಾವಲ್ಲ VAಗೆ, ಆ ಎಲ್ಲ ಟಾಪಿಕ್ಕಿನ ಕ್ವಶನ್ಸ್ಗಳು 100 ಕ್ವಶನ್ಸ್ ಇದರಲ್ಲಿ ಬರ್ತವೆ. ಪೇಪರ್ 2 ಅಷ್ಟು ಸಪ್ರೇಟ್ ತೊಗೋಬೇಕಪ್ಪ ಅಂತಂದರೆ ನೀವೇನು ಮಾಡಬೇಕು, ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಇದಕ್ಕೆ ನೀವು 199 ಪೇ ಮಾಡಬೇಕಾಗ್ತದೆ. ಇಲ್ಲ ಸರ್ ನಾವು 2 ಪೇಪರ್ ತೊಗೋತೀವಿ ಅಂತಂದರೆ ಅವರಿಗೆ ಒಂದು ಕನ್ಸೆಷನ್ ಇದೆ, 449 ಇರುವಂಥದ್ದು, 449 ನೀವು ಪೇ ಮಾಡಿದರೆ ಇದಕ್ಕೆ ನಮ್ಮ ಈ ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗುವಂಥದ್ದು. ಓಕೆ, ಪೇಪರ್ 1 ಸಪ್ರೇಟ್ ತೊಗೋಬೋದು ಅಥವಾ ಪೇಪರ್ 2 ಸಪ್ರೇಟ್ ತೊಗೋಬೋದು, ಇಲ್ಲ ಎರಡು ತೊಗೊಂಡ್ರೂ ಕೂಡ ನೋ ಪ್ರಾಬ್ಲಮ್. ಓಕೆ, ಅದು ಪ್ರತಿ ರವಿವಾರ ಇರುವಂಥದ್ದು, ಎವ್ರಿ ಸಂಡೇ ಇರುವಂಥದ್ದು, ಪ್ರತಿ ರವಿವಾರ ಈ ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್ ಗೂಗಲ್ ಫಾರ್ಮ್ ಮುಖಾಂತರ ನಡೀತದೆ. ಓಕೆ, ಲಾಸ್ಟ್ ಡೇಟ್ ಜಾಯ್ನ್ ಆಗೋದಕ್ಕೆ 5th ಏಪ್ರಿಲ್ ಅಂತೇಳಿ, ಯಾಕಂದರೆ 3rd ಏಪ್ರಿಲ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಇದೆ. ಆಮೇಲೆ ಅದು ಅಪ್ಲಿಕೇಶನ್ ಹಾಕಿದ ನೆಕ್ಸ್ಟ್ ಡೇಯಿಂದನೇ ನಾವು ಪ್ರಾಕ್ಟೀಸ್ ಟೆಸ್ಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗೂಗಲ್ ಫಾರ್ಮ್ನ ಮುಖಾಂತರ. ಇನ್ನು ಟೆಸ್ಟ್ ಸ್ಟಾರ್ಟ್ ಆಗುವಂಥದ್ದು 7 ಏಪ್ರಿಲ್, ಅಂದರೆ ಇದು 7 ಸಂಡೇ ಬಂದಿದೆ. ಓಕೆ, 7 ಏಪ್ರಿಲಿಂದ ಅದು ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗ್ತದೆ. ಟೆಸ್ಟ್ ಸೀರೀಸ್ನ ಒಂದು ಅವಧಿ ಏನಂತಂದರೆ 4 ತಿಂಗಳುಗಳ ಕಾಲ, ಎಷ್ಟು 4 ಮಂತ್ ಇರ್ತದೆ. ಅದು ಆಮೇಲೆ ಎಕ್ಸಾಮ್ ಡೇಟ್ ಅಂತೂ ಕೊಟ್ಟಿಲ್ಲ ಅವ್ರು, ಇನ್ನು ಯಾವಾಗ ಎಕ್ಸಾಮ್ ಮಾಡ್ತಾರೆ ಅಂತೇಳಿ. ಅದು ಮೋಸ್ಟ್ಲಿ ಸೆಪ್ಟೆಂಬರ್ ಅಕ್ಟೋಬರ್ಗೆ ಎಕ್ಸಾಮ್ ಹೋಗ್ಬೋದು. ಸೊ ಅಲ್ಲಿವರೆಗೂ ನೀವು ಅಂದರೆ 4 ತಿಂಗಳ ತನಕ ಇದು ಟೈಮ್ ಇರ್ತದೆ, ಇದರದ್ದು ಕಾಲಾವಧಿ 4 ತಿಂಗಳುಗಳ ಕಾಲ. ಆ 4 ತಿಂಗಳನ್ನು ನೋಡೋದಾದರೆ ಕೌಂಟ್ ಮಾಡಿದರೆ ನಮಗೆ 17 ರವಿವಾರಗಳು ಬರ್ತವೆ.
ಸೊ ನೀವೇನು ಪ್ರಾಕ್ಟೀಸ್ ಟೆಸ್ಟ್ ಸಿರೀಸ್ ಜಾಯ್ನ್ ಆದರೆ ನಿಮಗೆ 17 ರವಿವಾರಗಳ ಕಾಲ ನಾವು ಇದು ಪ್ರಾಕ್ಟೀಸ್ ಟೆಸ್ಟ್ ಸಿರೀಸ್ಗಳನ್ನು ನಾವು ನಿಮಗೆ ಕೊಡ್ತಾ ಬರ್ತೇವೆ ಗೂಗಲ್ ಫಾರ್ಮ್ ಮುಖಾಂತರ. ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಇದು ಗೂಗಲ್ ಫಾರ್ಮ್ನ ಇದು QR ಕೋಡ್ನ ಸ್ಕ್ಯಾನ್ ಮಾಡ್ಬೋದು. ಆಮೇಲೆ ನೀವು ಜಾಯ್ನ್ ಆಗ್ಬೋದಂಥದ್ದು. ಏನಾದರೂ ಡೌಟ್ಸ್ ಇದ್ದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಒಂದು ವೇಳೆ ಕಾಲ್ ಹೋಗಿಲ್ಲ ಅಂತಂದರೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದರೆ ಡೀಟೇಲ್ಸ್ಗಳನ್ನು ನಾವು ನಿಮಗೆ ಅಲ್ಲಿ ಸೆಂಡ್ ಮಾಡ್ತೇವೆ. ಓಕೆ. ಆಮೇಲೆ ಮತ್ತೊಂದು ಏನಂತಂದರೆ, ನೀವು ಈ ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ನೀವು ಜಾಯ್ನ್ ಆಗುವಂಥದ್ದು. ಯಾರೆಲ್ಲ ಪೇಮೆಂಟ್ ಮಾಡಿದ ಮೇಲೆ ಸ್ಕ್ರೀನ್ಶಾಟ್ ಕಳಿಸಿ, ಆಮೇಲೆ ನಿಮ್ಗೆ ಅವರು ಇದು ಕಳಿಸ್ತಾರೆ, ಗೂಗಲ್ ಫಾರ್ಮ್ ಲಿಂಕನ್ನು ಕಳಿಸ್ತಾರೆ. ಆ ಲಿಂಕ್ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ನೀವು ಇಲ್ಲಿ ಜಾಯ್ನ್ ಮಾಡ್ಕೊಳ್ತಾರೆ. ಯಾವುದು ಪ್ರಾಕ್ಟೀಸ್ ಟೆಸ್ಟ್ ಸಿರೀಸ್ ಟೆಲಿಗ್ರಾಮ್ ಗ್ರೂಪಿಗೆ ನಿಮಗೆ ಜಾಯ್ನ್ ಮಾಡ್ಕೊಳ್ತಾರೆ. ಓಕೆ, ಇದಿಷ್ಟ ಆಯಿತು. ಇನ್ನು ಒಂದು ಗೂಗಲ್ ಫಾರ್ಮ್ನ ಒಂದು ಮಾಡೆಲ್ ಇದೆ ನೋಡಿರಿ, ಯಾವ ಥರ ನಡೀತದೆ ಅಂತೇಳಿ. ಸೊ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪ್ರಾಕ್ಟೀಸ್ ಟೆಸ್ಟ್ 1 ಅಂತ ಕೊಡ್ತೇವೆ. ಯಾವಾಗ ಅಲ್ಲಿ ಫಸ್ಟ್ ಸಂಡೇ ನಡೆಯುವಾಗ ಇದು ಡೆಮೋ ಅಂತ ಇರುವಂಥದ್ದು, ನಿಮ್ಗೆ ತೋರಿಸುವಂಥದ್ದು ಡೆಮೋ. ಏನಿದೆ, ಭಾರತದ ಸಂವಿಧಾನ ಯಾವ ವಿಧಿಯ ಅನ್ವಯ ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪಿಸಲಾಗಿದೆ ಅಂತ ಒಂದು ಕ್ವಶನ್ ಇದೆಯಪ್ಪ, ಮಾಡೆಲ್ ಆಗಿರುವಂಥದ್ದು. ಸೊ ಇದು ನಮ್ಗೆ ಯಾವ್ದು ಆನ್ಸರ್ ಗೊತ್ತಿದೆ ಅಂತ ಗೊತ್ತಿಲ್ಲ, ಒಂದು ಟಿಕ್ ಮಾಡ್ತೇವೆ. ಓಕೆ. ನೆಕ್ಸ್ಟ್ ಒಂದಂತೂ ಎಪಿಕಲ್ಚರ್ ಎಂಬುದು ಏನು, ಇದು ಜೇನುಹುಳು ಸಾಕಾಣಿಕೆ ಇರುವಂಥದ್ದು. ಆಮೇಲೆ 1 ವರ್ಷದ ಮಗುವಿನ ಮೆದುಳಿನ ತೂಕ ಎಷ್ಟಾಗಿರುತ್ತದೆ ಗ್ರಾಮ್ಗಳಲ್ಲಿ? 150. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ನೋಡೋಣ. ಆಮೇಲೆ ಕೆಳಗಿನ ಯಾವುದು ಕೃತಕ ಸರೋವರವಾಗಿದೆ? ಇದು ರೇಣುಕಾ ಹಿಮಾಚಲ ಪ್ರದೇಶದಲ್ಲಿರುವಂಥದ್ದು. 3 ಗಂಟೆಯಿಂದ 9 ಗಂಟೆವರೆಗೆ ಸಮಯದಲ್ಲಿ ಗಡಿಯಾರದ ಮುಳ್ಳುಗಳು ಲಂಬಕೋನದಲ್ಲಿ ಎಷ್ಟು ಬಾರಿ ಇರುತ್ತವೆ ಅಂತ ಒಂದು 13 ಸಲ ಅಂತ ಅಂದ್ಕೊಳ್ಳಿ. ಸಬ್ಮಿಟ್ ಮಾಡಿದ ಮೇಲೆ ಈ ಥರ ಒಂದು ಬರ್ತದೆ, ವ್ಯೂ ಸ್ಕೋರ್ ಅಂತೇಳಿ ಬರ್ತದೆ. ವ್ಯೂ ಸ್ಕೋರ್ ಬಂದಮೇಲೆ ನೀವು ನೋಡ್ಬೋದು ವ್ಯೂ ಸ್ಕೋರ್ ಹೇಗೆ ನೋಡಿ. ಫಸ್ಟ್ ಕ್ವಶನ್ ನೀವು ರಾಂಗ್ ಅಟೆಂಡ್ ಮಾಡಿದ್ರಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಿದೆ? 215 ಅಂತ. 215 ಅಂತ ಇದೆ ನೋಡಿ. ಎಷ್ಟು? 215 ಆರ್ಟಿಕಲ್, 315ನೇ ಆರ್ಟಿಕಲ್ ಅನ್ನುವಂಥದ್ದು ಸರಿ ಉತ್ತರ ಫಸ್ಟ್ ಕ್ವಶನ್ಗೆ. ಸೆಕೆಂಡ್ ಕ್ವಶನ್ಗೆ ಜೇನುಹುಳು ಸಾಕಾಣಿಕೆ ಸರಿಯಾಗಿರುವಂಥ ಉತ್ತರ. 0.1 ಬಂತಂದರೆ 1 ಮಾರ್ಕ್ಸ್ ಬಂತು ನಿಮಗೆ. ಇನ್ನು 1 ವರ್ಷದ ಮಗುವಿಗೆ ಮೆದುಳಿನ ತೂಕ ಎಷ್ಟಾಗಿರುತ್ತದೆ ಅಂತಂದರೆ 350 ಗ್ರಾಮ್ ಅಂತ ನಾವು ಟಿಕ್ ಮಾಡಿದ್ವಿ. ಬಟ್ ಅದು ಕರೆಕ್ಟ್ ಆನ್ಸರ್ ಇರುವಂಥದ್ದು 1000 ಗ್ರಾಮ್. ಇದು ಸರಿಯಾಗಿರುವಂಥ ಆನ್ಸರ್ ಆಗಿರುವಂಥದ್ದು. ಆಮೇಲೆ ಕೆಳಗಿನ ಯಾವುದು ಕೃತಕ ಸರೋವರವಾಗಿದೆ ಅಂದರೆ ರೇಣುಕಾ ಸರೋವರ ಸರಿಯಾಗಿರುವಂಥ ಉತ್ತರ. ಇಲ್ಲಿ 5ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಬಿ ಆಪ್ಷನ್ ಸರಿಯಾಗಿರುವಂಥದ್ದು. ಮತ್ತು ನೀವು ಎಷ್ಟು ಕ್ವಶನಿಗೆ 5 ಕ್ವಶನಿಗೆ ಟೋಟಲ್ 5 ಕ್ವಶನಿಗೆ 2 ಮಾರ್ಕ್ಸ್ ಮಾತ್ರ ತೊಗೊಂಡಿದ್ರ ಅಂತ ತೋರಿಸ್ತಿದೆ ನೋಡಿ, 2 ಮಾರ್ಕ್ಸ್ ತೊಗೊಂಡಿದ್ರ ಅಂತ. ಓಕೆ. ಸೊ ಈ ಥರ ನಿಮ್ಮ ಟೆಸ್ಟ್ ಆ್ಯಂಡ್ ಸಿರೀಸ್ನ ಒಂದು ಮಾರ್ಕ್ಸನ್ನು ನೀವು ನೋಡ್ಬೋದು. ಓಕೆ. ರವಿವಾರ ನಾವು ಅದು 9 ಗಂಟೆಗೆ ನಾವು ನಿಮಗೆ ಅದು ಗ್ರೂಪ್ನಲ್ಲಿ ಆ ಲಿಂಕನ್ನು ಕೊಡ್ತೇವೆ. ಸಂಜೆವರೆಗೆ ಎಷ್ಟು ಜನ ಅದನ್ನು ಸಬ್ಮಿಟ್ ಮಾಡಿದ್ರೆ ಸಂಜೆ 6 ಗಂಟೆಗೆ ನಾವು ಅದನ್ನು ರ್ಯಾಂಕಿಂಗ್ ಲಿಸ್ಟನ್ನು ಬಿಡ್ತೇವೆ. ಅದು ಎಷ್ಟು ಯಾರಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತೇಳಿ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತದೆ. ಮತ್ತು ನೆಕ್ಸ್ಟ್ ಸಂಡೇನ ನಾವು ನಿಮ್ಮ ಪ್ರಿಪ್ರೇಷನ್ನ ನೀವು ಜಾಸ್ತಿ ಮಾಡ್ಕೋಬೋದು. ಅಥವಾ ಎಲ್ಲಿ ನೀವು ಓದೋದಕ್ಕೆ ಕ್ವಶನ್ ಓದಿರ್ತಿರೋದು ನಿಮ್ಗೆ ಅರ್ಥ ಆಗಿರೋದಿಲ್ಲ, ಅಥವಾ ಟಿಕ್ ಅಪ್ ಮಾಡಿ ಬಂದುಬಿಡ್ತೀರಿ. ಈಸಿಯಾಗಿರ್ತದೆ ಕ್ವಶನ್, ನೀವು ಏನೋ ಒಂದು ಬೈ ಚಾನ್ಸ್ ಆಗಿ ಟಿಕ್ ಮಾಡಿಬಿಡ್ತೀರಿ. ಈ ಥರದ ತಪ್ಪುಗಳನ್ನು ಮಾಡೋದ್ರಿಂದ ಅಂದರೆ ಅದು ಸರಿಪಡಿಸ್ಕೊಳ್ಳಿಕ್ಕೆ ಇದು ಪ್ರಾಕ್ಟೀಸ್ ಟೆಸ್ಟ್ ಸಹಕಾರಿ ಆಗ್ತದೆ. ಓಕೆ. ಸೊ ಇದಿಷ್ಟು ಮಾಹಿತಿಗಳನ್ನು ನಮ್ಮ ಚಾನಲ್ ವತಿಯಿಂದ ಕೊಡ್ತಾ ಇರುವಂಥದ್ದು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಪ್ರಾಕ್ಟೀಸ್ ಟೆಸ್ಟ್ ಸಿರೀಸನ್ನು ಜಾಯ್ನ್ ಆಗಿ ಈ ನಂಬರ್ಗೆ ಕಾಲ್ ಮಾಡ್ಬೋದು. ಓಕೆ. ಸೊ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ಶಾಂತಚಿತ್ತತೆಯಿಂದ ತುಂಬ ತಾಳ್ಮೆಯನ್ನು ಕೊಟ್ಟು ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ವೀಕ್ಷಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.